ರಾಗ ಸುರಟಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರ ಯಥಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೇ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯೋ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಒಂದು 10 ಜನದ ಕೈಯಲ್ಲಿ ಮಾಡಿಸಿದ್ರೆ ಅದರ ಪುಣ್ಯದ ಫಲ ಅತ್ಯದ್ಭುತವಾಗಿ ನಮಗೆ ಬರುತ್ತೆ. ಕೆಲವು ಮೆಸೇಜಸ್ ಬರ್ತಾ ಇರುತ್ತೆ, 10 ಜನಕ್ಕೆ ಕಳಿಸಿದ್ರೆ ಒಳ್ಳೆಯದಾಗತ್ತೆ ಅಂತ. ಆದರೆ ಆ ಮೆಸೇಜಲ್ಲಿ ಏನೂ ಸಂದೇಶವೇ ಇರೋಲ್ಲ. ಆದರೆ ಈ ಲಕ್ಷ್ಮೀ ಶೋಭನದ ಮೆಸೇಜನ್ನು ನಾವೇನೀಗ ಪ್ರವಚನ ಕೊಡ್ತಾ ಇದ್ದೀವಿ, ಈ ಪ್ರವಚನವನ್ನು ಕನಿಷ್ಠ ಪಕ್ಷ 10 ಜನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಅದನ್ನು 10 ನಿಮಿಷ ಕೇಳಲಿಕ್ಕೆ ಹೇಳಿ ಸಾಕು. ಬೇಕಾದರೆ ಅವರ ಮನೆಯಲ್ಲಿ ಆ 48 ದಿನಗಳಲ್ಲಿ ಅತೀ ಉನ್ನತವಾಗಿರ್ತಕ್ಕಂಥ ಒಳ್ಳೆಯದಾಗೋದ್ರ ಜೊತೆ ಸಮಸ್ತ ಸಮಸ್ಯೆಗಳು ಪರಿಹಾರವಾಗುವುದರ ಜೊತೆ ಅವರ ಮನೆಯಲ್ಲಿ ಲಕ್ಷ್ಮಿ ನಲಿದಾಡ್ತಾಳೆ. ಆದ್ದರಿಂದ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ, ಮತ್ತು ಆಲ್ ಒತ್ತಿ. ಇದರಲ್ಲಿ ನಿಮ್ಮ ಲೈಕನ್ನು ಕೊಡಿ, ಮತ್ತು ಒಳ್ಳೆ ಕಾಮೆಂಟ್ಸನ್ನು ಕೊಡಿ. ಭಗವಂತನ ಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಖಂಡಿತ ಇರುತ್ತೆ. 69ನೆಯ ಪದ್ಯವನ್ನು ಅನುಸಂಧಾನ ಮಾಡೋಣ, ಮುಂದುವರಿಸೋಣ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀ ನಾರಿ ತನ್ನ ಕರದಲ್ಲಿ ಪೀನ ಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ಪುಷ್ಪದ ಮಾಲಿಕೆಯಲ್ಲಿರ್ತಕ್ಕಂಥ ಪುಷ್ಪಗಳು, ಪತ್ರೆಗಳು, ಯಾವ ದೇವತೆಗೆ ಯಾವ ಪುಷ್ಪ ಆಗುತ್ತೆ, ಯಾವ ದೇವತೆಗೆ ಯಾವ ಪುಷ್ಪ ಆಗೋದಿಲ್ಲ, ಇದರ ಚಿಂತನೆಯನ್ನು ನಡೆಸ್ತಾ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವತೆಗಳ ಅರ್ಚನೆಗೆ ತರುವಂಥ ಪುಷ್ಪ ಹೇಗೆ ಇರಬೇಕು, ಎಲ್ಲಿಂದ ತರಬೇಕು, ಯಾವುದನ್ನು ತಂದರೆ ಆದೀತು, ಯಾವುದನ್ನು ತಂದರೆ ಆಗದು ಎನ್ನುವ ವಿಚಾರವನ್ನು ಚಿಂತನೆ ನಾವು ನಡೆಸ್ತಿದ್ವಿ. ಹಾಗೆ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹೂವು ಬಹು ಪ್ರಶಸ್ತವಾಗಿರ್ತಕ್ಕಂಥದ್ದು. ನಮ್ಮ ಮನೇಲಿ ತೋಟ ಇಲ್ಲ, ಏನು ಮಾಡೋದು? ಅಲ್ಲ, ನಿಮ್ಮ ಮನೇಲಿ ತೋಟವೂ ಇಲ್ಲ, ಪಾಠವೂ ಇಲ್ಲ, ಬಿಡಿ. ಕುಂಡಗಳಂತಿರುತ್ತಲ್ಲ, ಕುಂಡಗಳನ್ನು ಇಡ್ಬೋದಲ್ಲ. ಬೇಡದ್ದೆಲ್ಲ ಬೊಂಬೆಗಳನ್ನೆಲ್ಲ ಪಿಶಾಚಿಗಳ ಥರ ಆ ಕಡೆ ಮೂಲೆಯಲ್ಲೊಂದು, ಈ ಕಡೆ ಮೂಲೆಯಲ್ಲೊಂದು, ಈ ಕಡೆ ಮೂಲೆಯಲ್ಲೊಂದು, ಈ ಕಡೆ ಮೂಲೆಯಲ್ಲೊಂದು ನೇತಾಕಿರ್ತೀರಿ. ತೊಟ್ಲ ಮೇಲೆ ಕೂತ್ಕೊಂಡು ಅನ್ಕೊಂಡು ತೂಗಾಡ್ತಾ ಇರುತ್ತದು. ಅವುಗಳೆಲ್ಲ ಯಾವಾಗ ನೆಗೆಟಿವ್ ಸ್ಪೋರ್ಟ್ಸ್ ಬಂದು ಕೂತ್ಕೊಳ್ಳೋತೋ ಗೊತ್ತಿಲ್ಲ. ಅದರ ಬದಲು ಮನೆಯ ಕಾಂಪೌಂಡಿನ ಮೇಲೆ ಅನೇಕ ಪಾಟ್ಗಳನ್ನಿಟ್ಟು ಅದರಲ್ಲಿ ಮರುಗ, ಮಲ್ಲಿಗೆ, ನಾನಿಲ್ಲಿ ಏನೇನು ಅಂದರೆ ದೇವರ ಪೂಜೆಗೆ ನಿಷಿದ್ಧವಾದ ಹೂವುಗಳಲ್ಲ, ದೇವರ ಪೂಜೆಗೆ ಅನಿಷಿದ್ಧವಾಗಿರ್ತಕ್ಕಂಥ ಪೂಜೆಗಳು. ನಿಷಿದ್ಧ ಅಂದರೆ ಬೇಡವಾದ್ದು, ಅನಿಷಿದ್ಧ ಅಂದರೆ ಬೇಕಾದ ಹೂವನ್ನು ನೀವು ಅಲ್ಲೇ ಬೆಳೆಸಬಹುದು. ನಮ್ಮ ಮನೆಗೆ ತೋಟದ ಹೂ ಬಹು ಪ್ರಶಸ್ತ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬೇರೆಯವರ ತೋಟದಲ್ಲಿ ಬೆಳೆದಿರೋ ಹೂವನ್ನ ತರೋ ಹಾಗಿಲ್ಲ. ತಂದು ಪೂಜೆ ಮಾಡಿದ್ರೆ ಪುಣ್ಯಕ್ಕಿಂತ ಶಾಪ ನಿಮಗೆ ಖಂಡಿತ ಬರುತ್ತೆ. ಹೌದಾ? ಎಲ್ಲಿ ಬರೆದಿದೆ? ಬೇಕಾದ ಕಡೆಯಲ್ಲಿ ಅದರ ಉಲ್ಲೇಖ ಇದೆ. ಪರರ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹೂಗಳನ್ನು ತರೋದೆ ಆದ್ರೆ ಏನ್ ಮಾಡಬೇಕು? ಅಲ್ಲಿ ಬರೀತಾರೆ, ಬ್ರಾಹ್ಮಣರು ಅಥವಾ
ದ್ವಿಜರು, ಬ್ರಾಹ್ಮಣರು ಅಂದ್ರು ಒಂದೇ, ದ್ವಿಜರು ಅಂದ್ರು ಒಂದೇ. ಅವರು ಮಾತ್ರ ದೇವ ಪೂಜೆಗೋಸ್ಕರ ಪರರ ತೋಟದಿಂದ ಹೂವನ್ನು ತಂದರೂ ತೊಂದರೆ ಇಲ್ಲ. ಅಲ್ಲ ಸ್ವಾಮಿ, ಬ್ರಾಹ್ಮಣರು ಒಂದು ಮಾತ್ರಕ್ಕೆ ಪರರ ತೋಟದಿಂದ ಹೂ ತರೋದು ಇದೇನಿದು ಧರ್ಮಶಾಸ್ತ್ರ? ರೀ, ಬ್ರಾಹ್ಮಣರು ಅಂದರೆ ಜಾತಿಯ ಬ್ರಾಹ್ಮಣರಲ್ಲ, ಬ್ರಹ್ಮವಿದುಗಳು, ಭಗವಂತನನ್ನು ಬಿಟ್ಟು ಬೇರೆ ವಿಚಾರ ಮಾಡ್ತಕ್ಕವರೇ ಅಲ್ಲ ಅವರು. ಪರಿಶುದ್ಧವಾಗಿ ಬ್ರಹ್ಮಂ ಅಣತೀತಿ, ಬ್ರಹ್ಮಶಬ್ದವನ್ನ ಭಗವಂತನನ್ನ ಆರಾಧನೆ ಮಾಡುವಂಥ ಯಾವುದಾದ್ರೂ ಒಂದು ಬ್ರಾಹ್ಮಣ ಅಂತಿದ್ರೆ ಆ ಮನುಷ್ಯ ಪರರ ತೋಟದಲ್ಲಿ ಏನು ಹೇಳಬೇಕಾದಿಲ್ಲ ಕೇಳಬೇಕಾದಿಲ್ಲ, ಅವ್ನು ಕಿತ್ಕೊಂಡು ಹೋದಂಥ ತೋಟದವನು ಬೈದ್ರೆ ಆ ತೋಟದವನಿಗೆ ಪಾಪ ಬರುತ್ತೆ. ತಂದ್ರೆ ದೋಷ ಇಲ್ಲ, ಎರಡು ದೋಷ ಇಲ್ಲ. ಮನೆಯ ಆಕಳಿಗೆ, ಆಕಳು ಅಂದ್ರೆ ಗೊತ್ತಾಯ್ತಲ್ಲ, ಆಕಳು ಅಂದ್ರೆ ತುಳುಲ್ ಬೇರೆ ಅರ್ಥ, ಆಕಳು ಅಂದ್ರೆ ಅವರು ಅಂತ ಅರ್ಥ. ಕನ್ನಡದ ಆಕಳು ಅಥವಾ ದನ ಅಥವಾ ಗೋವು, ಇಂಗ್ಲಿಷಲ್ಲಿ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಅಂಬಾ ಅನ್ನುತ್ತಲ್ಲ ಅದು. ಅದಕ್ಕೆ ಹುಲ್ಲು ಬೇಕಾದಾಗ ಪರರ ತೋಟದಿಂದ ಹುಲ್ಲನ್ನು ತರಬಹುದು. ಯಾವ್ಯಾವುದಕ್ಕೆ? ಬ್ರಾಹ್ಮಣನ ಮನೆಗೆ, ಅಂದರೆ ಬ್ರಹ್ಮವಿದುವಾಗಿರ್ತಕ್ಕಂತಹ ಬ್ರಾಹ್ಮಣನ ಮನೆಗೆ ದೇವತಾರ್ಚನೆಗೆ ಪರರ ತೋಟದಿಂದ ಹೂವನ್ನು ಕೇಳದೆ ತರಬಹುದು. ಪರರ ತೋಟದಿಂದ ಹೊಲದಿಂದ ಹುಲ್ಲನ್ನು ತನ್ನ ಆಕಳಿಗೂ ತರಬಹುದು. ಅಗ್ನಿಹೋತ್ರಕ್ಕಾಗಿ ಸಮಿಧೆಯನ್ನು ತರಬಹುದು. ಏನು ಅಗ್ನಿಹೋತ್ರ ಅಂದರೆ? ಮುಖಾಗ್ನಿಹೋತ್ರ ಅಂತಂದಿದೆ. ಮುಖ ಅಂದರೆ ಸಿಗರೆಟ್ ಸೇದೋದಲ್ಲ. ಅಗ್ನಿಹೋತ್ರ ಅಂದರೆ ಅಗ್ನಿಯ ಆರಾಧನೆ. ಪ್ರತಿ ದಿವಸ ಅಗ್ನಿಯ ಆರಾಧನೆ ಯಾರು ಮಾಡ್ತಾ ಇರ್ತಾರೆ ಅವರು ಸಮಿತ್ತುಗಳನ್ನು, ಸಮಿತ್ತು ಅಂದರೆ ಕಡ್ಡಿಗಳು, ಅರಳಿ ಕಟ್ಟಿಗೆ, ಮುತ್ತುಲದ ಕಟ್ಟಿಗೆ, ಅಥವಾ ಹೋಮಕ್ಕೆ ಯಾವ್ಯಾವ ಕಟ್ಟಿಗೆ ಹೇಳಿದ್ಯೋ ಅದೆಲ್ಲ ಕಟ್ಟಿಗೆ. ಅಲ್ಲಿ ಜಾಲಿ ಕಟ್ಟಿಗೆ ಅಂತ ಬರೆಯಲ್ಲ ನೋಡಿ. ಎಲ್ಲ ಕಟ್ಟಿಗೆಗಳಿಂದಲೂ ಹೋಮ ಮಾಡ್ಬೋದು ಅಂದರೆ ಜಾಲಿ ಕಟ್ಟಿಗೆ, ಬೇವಿನ ಕಟ್ಟಿಗೆ ಇದೆಲ್ಲ ಅಲ್ಲ. ಅಲ್ಲಿ ಹೋಮದಲ್ಲಿ ಯಾವ ಕಟ್ಟಿಗೆಯನ್ನು ನಿರ್ದೇಶನ ಮಾಡಿದ್ದಾರೋ ಆ ಕಟ್ಟಿಗೆಯನ್ನು ಕೂಡ ಪರರ ಹೊಲದಿಂದ, ತೋಟದಿಂದ, ಬೆಟ್ಟದಿಂದ ಬ್ರಾಹ್ಮಣ ಕೇಳದೆ ತರಬಹುದು ಅಂತ ಎಲ್ಲಿದೆ? ಗೌತಮ ಋಷಿಗಳು ಹೇಳುತ್ತಾರೆ. ಗೌತಮರು ಈ ಮಾತನ್ನು ಹೇಳ್ತಾರೆ ನೋಡಿ. ಏನಂತ ಹೇಳಿದ್ದಾರೆ? ಗೋ ಅಗ್ನ್ಯರ್ತೆ ತೃಣಮೇಧಾಂಸಿ ವೀರುಧ್ವನಮಸ್ ವನಸ್ಪತೀನಾಂ ವೀರುಧ್ವನಸ್ಪತೀನಾಂ ಪುಷ್ಪಾಣಿ ಸ್ವವತ್ ಆದಾದೀತ ಫಲಾನಿ ಚಾಪರಿಬ್ರಹ್ಮಿತಾನಿ ಅಂತ ಹೇಳಿದ್ರು ಗೌತಮರು. ಅದೇ ನಾ ಹಿಂದೆ ಕನ್ನಡದಲ್ಲಿ ಹೇಳಿದ್ದಲ್ಲ ಅದೇ. ಯಾಜ್ಞವಲ್ಕ್ಯ ಋಷಿಗಳು ಇದನ್ನೇ ಹೇಳುತ್ತಾರೆ. ದ್ವಿಜಸ್ತ್ರಣೈಧ ಪುಷ್ಪಾಣಿ ಸರ್ವತಃ ಸ್ವವತ್ ಆಹರೇತ್. ಯಾಜ್ಞವಲ್ಕ್ಯ ಋಷಿಗಳು ಹೇಳಿದ ಮಾತು. ಮನು ಹೇಳುತ್ತಾನೆ, ಇಡೀ ಮನುಕುಲಕ್ಕೆ ಸಂಬಂಧಪಟ್ಟಂತ ಋಷಿ. ಅವನಿಗೆ ಹೆಣ್ಣು ಹೇಳ್ತಾನೆ ಗೊತ್ತಾ? ದೇವಾದ್ಯರ್ಥಂ ಥು ಕುಸುಮಸ್ತ್ರೇಯಂ ಮನುರಬ್ರವೀತ್. ಮನು ಹೇಳ್ತಾನೆ ಏನದು? ಒಂದು ಪಕ್ಷ ತೋಟ ಅಲ್ಲೆಲ್ಲ ಬಿಡ್ಲಿಲ್ಲ ಅಂದ್ರೆ ಕ್ರಯಕ್ಕೆ ತಂದ ಹೂವ ಪುಷ್ಪಗಳು ಯೋಗ್ಯವಾದವುಗಳು ಅಂತ ಹೇಳ್ತಾನೆ ನೋಡಿ. ಕೆಲವರು ಹೇಳ್ತಾರೆ ಮಾರ್ಕೆಟಿಂದ ಹೂ ತರಬೇಡಿ, ಮಾರಾಟ ಮಾಡಿದ ಹೂವನ್ನ ತಗೋಬಾರ್ದು ಅಂತ ಹೇಳ್ತಾರಲ್ವಾ. ಆದರೆ ಇಲ್ಲಿ ನೋಡಿ ಏನು ಹೇಳ್ತಾರೆ? ಕ್ರಯಕ್ಕೆ ತಂದಿರ್ತಕ್ಕಂಥ ಹೂವನ್ನ, ಕ್ರಯ ಅಂದ್ರೆ ನಾವು ದುಡ್ಡು ಕೊಟ್ಟು ತಂದಿರ್ತಕ್ಕಂಥ ಹೂವನ್ನ ದೇವರಿಗೆ ಏರಿಸಬಹುದು, ಕ್ರಯ ವಿಕ್ರಯಾತ್. ಆದರೆ ಆ ಕ್ರಯಕ್ಕೆ ತಂದಿರ್ತಕ್ಕಂಥ ಹೂವನ್ನ ಬಹಳ ಅಲ್ಲೊಂದು ಜಾಗ್ರತೆ ಇದೆ. ಮಾರಾಟಗಾರ ಎಷ್ಟು ರೇಟ್ ಹೇಳ್ತಾನೋ, ಬೆಲೆ ಕಟ್ತಾನೋ ಅಷ್ಟನ್ನೂ ಕಟ್ಟಿ ನೀವು ಆ ಹೂವಿನ ಮಾಲೆ ತರಬೇಕು. ಅದಕ್ಕೇನಂತಾರೆ? ವೀರಕ್ರಯ ಅಂತ ಹೇಳ್ತಾರೆ. ವೀರಕ್ರಯ, ಅವನು ಏನು ಬೆಲೆ ಕಟ್ತಾನೋ 10,000 ಹೇಳಿದ್ರೆ 10,000 ಕೊಟ್ಬಿಡೋದು ಅಷ್ಟೇ. ಅದನ್ನು ತಂದು ಹಾಕಿದರೆ 10,000 ವರ್ಷ ಪೂಜೆ ಮಾಡಿದ ಪುಣ್ಯನೂ ಬರುತ್ತೆ. ಅಲ್ಲೇನಾದ್ರು ಚೌಕಾಶಿ ಮಾಡಿದ್ರೆ ನಿನ್ನ ಪುಣ್ಯದಲ್ಲೂ ಚೌಕಾಶಿ ಆಗಿ ಹೋಗುತ್ತೆ ಅಂತ ನಾನು ಹೇಳೋಲ್ಲ. ಬ್ರಹ್ಮ ಪುರಾಣದಲ್ಲಿ ಈ ಮಾತು ಬಂದಿದೆ.
ಇನ್ನೊಂದು ವಿಷಯ ಇದೆ, ಸ್ನಾನ ಮಾಡಿದ ಬಳಿಕ ಹೂವನ್ನು ಬಿಡಿಸಬಾರದು ಅಂತಿದೆ. ಸ್ನಾನಕ್ಕೆ ಮುಂಚೆ ಹೂವನ್ನು ಬಿಡಿಸಬೇಕು ಅಂತಿದೆ. ಸಮಸ್ಯೆ ಆಯ್ತು. ಈಗ ಏನು ಮಾಡಬೇಕು? ಆಹಾ, ಇಲ್ಲಿ ಸ್ನಾನವಾದ ಬಳಿಕ ಹೂವನ್ನು ಬಿಡಿಸಬಾರದು ಅಂದರೆ ಅರ್ಥ ಪ್ರಾತಃ ಸ್ನಾನಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ಯಾಕೆಂದರೆ 3:30 ಗಂಟೆಗೆ ನಾವು ಸ್ನಾನ ಮಾಡಬೇಕಾಗಿರೋದ್ರಿಂದ ನಮ್ಮ ಮನೆಯ ಟಬ್ಬಿನಲ್ಲೋ ಅಥವಾ ನಳದಲ್ಲೋ ಗಂಗಾ ಸನ್ನಿಧಾನ 4:15ಗೆ ಬರುತ್ತೆ ಅಂತ ಹೇಳಿದ್ದೀನಲ್ವ. ಅಷ್ಟು ಹೊತ್ತಿಗೆ ನೀವು ತೋಟದಲ್ಲಿ ಹೋಗಿ ಹೂ ಬಿಡಿಸ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಕೆಲವು ಹೂ ಅರಳೇ ಇರೋಲ್ಲ, ಕೆಲವು ಕಾಣಿಸೋದೇ ಇಲ್ಲ. ಮತ್ತು ಅಂಥ ಹೊತ್ತಲ್ಲಿ ಈ ನಿಷೇಧ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಸ್ನಾನ ಆದ ಬಳಿಕ ಹೂವನ್ನು ಬಿಡಿಸಬಾರ್ದು ಅಂದರೆ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, 6, 7 ಗಂಟೆ 8 ಗಂಟೆ ಹೊತ್ತಿಗೆ ಹೂವು ಅರಳಿರುತ್ತೆ, ಆ ಹೂವೆಲ್ಲ ಬಿಡಿಸೇ ಸ್ನಾನ ಮಾಡೋಣ ಬಿಡೋ ಅಂತ ನೀವು ಅನ್ನಬಹುದು. ಧರ್ಮಶಾಸ್ತ್ರ ನಿಷೇಧ ಇದೆ. 3:30, 4 ಗಂಟೆ ಮೇಲೆ ಸ್ನಾನ ಮಾಡಿದ್ರೆ ಅವರ ಮನೆಯಲ್ಲಿ ಪಿಶಾಚಿಗಳು, ಕ್ರೂರವಾಗಿರ್ತಕ್ಕಂಥ ಶಕ್ತಿಗಳು ನಲಿದಾಡುತ್ತದೆ. ಹಾಸ್ಪಿಟಲಿಂದ ಡಾಕ್ಟ್ರು ಸದಾ ಅವ್ರ ಮನೆಗೆ ಬಂದು ಹೋಗ್ತಾನೆ ಇರ್ತಾರೆ. 12 ಗಂಟೆ ಮೇಲೆ ಸ್ನಾನ ಮಾಡೋರ ಮನೆಗೆ 3:30, 4 ಗಂಟೆ ಸ್ನಾನ ಮಾಡಿ ನೋಡಿ, ನಿಮ್ಮ ಅನುಭವವನ್ನು ನನಗೆ ತಿಳಿಸಿ. ಮತ್ತೆ ಸ್ನಾನ ಆದ ಮೇಲೆ ಹೂವನ್ನು ಬಿಡಿಸಬಾರ್ದು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಸ್ನಾನಕ್ಕದು? 4:15 ಗಂಟೆ ಒಂದು ಸ್ನಾನ ಮಾಡ್ತೀರಲ್ಲ, ಆ ಸ್ನಾನ ಅಲ್ಲ. ಆ ಸ್ನಾನದಲ್ಲಿ ನೀವು ಧ್ಯಾನ ತಪಸ್ಸು ಎಲ್ಲ ಮುಗಿಸಿ, ಧ್ಯಾನ ತಪಸ್ಸು ಬೇರೆ, ದೇವತಾ ಅರ್ಚನೆ ಬೇರೆ. ಧ್ಯಾನ ತಪಸ್ಸು ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟಿದ್ದು, ದೇವತಾರ್ಚನೆ ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟಂತೆ ನಿನ್ನ ಪರಿವಾರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅದು. ಯಾಕಂದ್ರೆ ನಿನ್ನ ಮನೇಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇದ್ದಾರೆ, ಅವರೆಲ್ಲ ಕೂತ್ಕೊಂಡು ದೇವತಾ ಪೂಜೆ ನೋಡಬೇಕು. ಆದರೆ ನೀನು ಧ್ಯಾನ ಮಾಡುವುದನ್ನು ಅವ್ರು ಯಾರೂ ನೋಡಬೇಕಂತ ಇಲ್ಲ, ಅದು ನೋಡಲೂಬಾರದು. ಆದ್ದರಿಂದ ಈ ಸ್ನಾನ ನಿಷೇಧ ಬೆಳಗಿನ ಸ್ನಾನಕ್ಕೆ ಅಲ್ಲವೇ ಅಲ್ಲ. 3:30 ಇಂದ 4:15 ಗಂಟೆ ಒಳಗೆ ಏನು ಸ್ನಾನ ಮುಗಿಸ್ತೀಯ ಮುಗಿಸ್ಬಿಡು. ಆಮೇಲೆ ಹೂವನ್ನು ಬಿಡಿಸು. ಹೂವನ್ನು ಬಿಡಿಸಿ ಹೂವಿನ ಮಾಲೆಯನ್ನು ಕಟ್ಟು. ಹೂವಿನ ಮಾಲೆಯನ್ನು ಕಟ್ಟಿ ಮತ್ತೆ ಸ್ನಾನ ಮಾಡು. ಯಾವುದು? ಮಧ್ಯಾಹ್ನ ಸ್ನಾನ ಮಾಡಬೇಕು. ಪುನಃ ಅಪ್ಪ ಇಷ್ಟೆಲ್ಲ ನಮ್ಮ ಕೈಲಾಗಲ್ಲ, ತಲೆ ಕೆಡಿಸ್ಕೋಬೇಡಿ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಅಲ್ಲಿ ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದು ನಾನು ನಿಮ್ಗೆ ಹೇಳ್ತಾ ಹೋಗೋದಷ್ಟೇ. ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡೋದು, ಅದಕ್ಕಿಂತ ಮೀರಿ ಏನು ಮಾಡೋಕ್ಕಾಗತ್ತೆ? ಸ್ನಾತ್ವಾ ಮಧ್ಯಾಹ್ನ ಸಮಗೆ ನ ಛಿಂದ್ಯಾತ್ ಕುಸುಮಂ ನರಹ. ನೋಡಿ, ಅಲ್ಲಿ ಸ್ಪಷ್ಟವಾಗಿದೆ. ಸ್ನಾತ್ವಾ ಮಧ್ಯಾಹ್ನ ಸಮಗೆ, ಮಧ್ಯಾಹ್ನ ಕಾಲ ಸಮಯದ ಸ್ನಾನಕ್ಕಿಂತ ಮುಂಚೆ ಹೂವನ್ನು ಬಿಡಿಸಿ ಇಟ್ಕೊಳ್ಬೇಕು ಅನ್ನುವುದು ಇಲ್ಲಿ ನಿರ್ಧಾರ. ಹೀಗೆ ಹೂಗಳನ್ನು ತರುವಾಗ ಅನೇಕ ನಿಯಮಗಳು ಎಲ್ಲ ಅಡಗಿರೋದ್ರಿಂದ ನಾವು ಹೂವನ್ನು ಹೇಗಪ್ಪ ತರೋದು, ತಂದ ಹೂವನ್ನು ಹೇಗೆ ಪೂಜೆ ಮಾಡೋದು ಅಷ್ಟಕ್ಕೆ ಅನ್ನಿಸ್ಬಿಡುತ್ತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಗಚ್ಚತು ನ ತ್ವ ವಿಹಿತ ಪತ್ರಾದಿ ನ ತ್ವ ವಿಹಿತ ಪತ್ರಾದಿ ತಸ್ಯಾಪರಾಧಃ ತಸ್ಯಾಪರಾಧಃ ಉಕ್ತ್ವೇ ವರಾಹಾದೌ. ವರಾಹಾದಿಗಳು ಅಂದರೆ ವರಾಹ ದೇವರೇ ಮೊದಲಾದವರು. ವರಾಹ ದೇವರಂದ್ರೆ ಗೊತ್ತಲ್ಲ, ಹಂದಿಮೂತಿಯವರು, ಕಲ್ಲಳ್ಳಿ ವರಾಹ ಸ್ವಾಮಿ, ಶ್ರೀಮುಷ್ಣ ವರಾಹ ಸ್ವಾಮಿ ಎಲ್ಲ ಇದ್ದಾರಲ್ಲ, ಆ ವರಾಹ ದೇವರೇ ಇದನ್ನು ಹೇಳಿರೋದು. ಏನು ಗೊತ್ತಾ? ನಿಷಿದ್ಧವಾಗಿರ್ತಕ್ಕಂಥ ಪತ್ರಗಳನ್ನು, ನಿಷಿದ್ಧ ಅಂತ ಮೊದಲೇ ಹೇಳಿದ್ದೇನೆ, ಬೇಡವಾಗಿರ್ತಕ್ಕಂಥ ಪತ್ರಗಳನ್ನು, ಹೊಗೆ ಸೊಪ್ಪು ಬೇಡ, ಚೆಂಡು ಹೂವು ಬೇಡ, ಅಬ್ಬಲಿಗೆ ಬೇಡ, ಕನಕಾಂಬರ ಬೇಡ, ದಾಸವಾಳ ಬೇಡ. ಮತ್ತೆ ಏನು ಮಾಡಬೇಕು ಪಾಪ? ಆ ಹೂವಿಗೇನು ಗತಿ? ಆ ಹೂವನ್ನು ಹಾಕೊಳ್ಳೋರು ಬೇರೆ ಇದ್ದಾರೆ. ಮಾರಿಯಮ್ಮ, ಮಸ್ನಮ್ಮ, ಮಸಾಣಿಕಮ್ಮ, ಹೀಗೆಲ್ಲ ಇದ್ದಾರೆ. ಅದನ್ನು ಮುಂದೆ ನೆಕ್ಸ್ಟ್ ಹೇಳ್ತೀನಿ. ಆ ಹೂವು ಏನು ವೇಸ್ಟ್ ಆಗೋಲ್ಲ. ಈ ದಾಸವಾಳ ಆಗಲಿ ಅಥವಾ ಕನಕಾಂಬರ ಆಗಲಿ ಅಥವಾ ಆಬಾಲಿಗೆ ಆಗಲಿ ಅಥವಾ ಬಂಧೂಕ ಪುಷ್ಪ ಕೇಪಳ ಆಗಲಿ, ಇದನ್ನು ಧಾರಣೆ ಮಾಡಲಿಕ್ಕೆ ಕಲ್ಕುಡ, ಬಬ್ಬರಿಯ
ಪಿಲ್ಚಾಮುಂಡಿ, ನಂದಿಕೋಣ, ರಕ್ತೇಶ್ವರಿ, ಹೀಗೆ ಅನೇಕ ದೈವಗಳಿದೆ. ಘಟ್ಟದ ಮೇಲೆ ಚೌಡಮ್ಮ, ಮಾರಮ್ಮ, ಬುರುಡಮ್ಮ, ಜಾನಕಮ್ಮ, ಜೋಗಮ್ಮ, ಈ ಅಮ್ಮ ಅಮ್ಮ ಅಂತ ಬರ್ತಾವಲ್ಲ, ಅವೆಲ್ಲ ಆ ದೇವತೆಗಳಿಗೆ ಈ ಹೂವು ಬೇಕು. ಅದನ್ನ ಇಟ್ಕೊಳ್ಳಿ. ಹಾಗಾದರೆ 32 ಮಹಾ ಅಪರಾಧಗಳಲ್ಲಿ ಭಗವಂತನಿಗೆ ಬೇಡವಾಗಿರ್ತಕ್ಕಂಥ ಹೂವು ಏಡಿಸಿದರೆ ಈ 32 ಮಹಾ ಅಪರಾಧಗಳಲ್ಲಿ ಒಂದು ಅಪರಾಧ ಆಗತ್ತೆ ಅಂತ ವರಾಹ ಪುರಾಣ ಹೇಳ್ತಾ ಇದೆಯಲ್ವಾ. ಮತ್ತೆ ಈ ಮಾಲೆಯಲ್ಲಿ ಹಾಗಾದ್ರೆ ಏನಿದೆ? ಹರಿಗೆ ಪೂಜೆಗೆ ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಹೂವುಗಳು ಇದರಲ್ಲಿ ಇತ್ತು. ಇದರಲ್ಲಿ ನಿಷಿದ್ಧವಾಗಿರ್ತಕ್ಕಂಥ ಹೂವು ಯಾವುದೂ ಇರಲಿಲ್ಲ. ಆದರೆ ಬೇರೆ 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 ದೇವತೆಗಳಿಗೆ ನಿಷಿದ್ಧವಾಗಿರ್ತಕ್ಕಂಥ ಪುಷ್ಪ ಇದರಲ್ಲಿತ್ತು. ನ ಅಕ್ಷತೈಹಿ ಅರ್ಚಯೇತು ವಿಷ್ಣು ಇತ್ಯುಕ್ತ್ವಾಕ್ಷತಾಯ ಮಾಲಾಯಾಮ ಪ್ರವೇಶಾಕ್ಷ ಅಂತ ಇದೆ. ನ ಅಕ್ಷತೈರರ್ಚಯೇತ್ ವಿಷ್ಣು. ಏನಂಗಂದ್ರೆ ಅಕ್ಷತೆಯಿಂದ ವಿಷ್ಣುವಿನ ಪೂಜೆಯನ್ನು ಮಾಡಬಾರ್ದು ಅಂತ ಬರೆದು ಬಿಟ್ಟಿದ್ದಾರೆ. ಬಾಗೆ ಹೂವು, ಬೆಟ್ಟ ಮಲ್ಲಿಗೆ ಹೂವು ಇವೆಲ್ಲ ನಿಷಿದ್ಧ ಹೂವುಗಳು. ಆದರೆ ಅಕ್ಷತೆಯಿಂದ ಪೂಜೆ ಮಾಡಬಾರ್ದು ಅಂತ ಹೇಳಿದರೆ, ಸತ್ಯನಾರಾಯಣ ಪೂಜೆಯಲ್ಲಿ ಅಕ್ಷತೆಯಿಂದ ಪೂಜೆ ಮಾಡ್ತೇವೆ, ವೇದವ್ಯಾಸದಲ್ಲೇ ಅಕ್ಷತೆಯಿಂದ ಪೂಜೆ ಮಾಡ್ತೇವೆ. ಸಾಮಾನ್ಯವಾಗಿ ಬೇರೆ ಬೇರೆ ಎಲ್ಲ ಪೂಜೆಗಳಲ್ಲಿ ಏನಿಲ್ಲದಿದ್ದರೂ ಅಕ್ಷತೆ, ಮಂತ್ರಾಕ್ಷತೆ ಅಂತೂ ಹಾಕ್ತೇವಲ್ಲ. ಮತ್ತೆ ಹೇಗಪ್ಪ ಅಕ್ಷತೆಯಿಂದ ನಾ ಅಕ್ಷತೈರಕ್ಷಗೆ ವಿಷ್ಣು? ಏನು ಹಂಗಂದ್ರೆ ಅರ್ಥ ಇದು? ಅಕ್ಷತೆಯಿಂದ ಪೂಜೆ ಮಾಡಬೇಡ ಅಂದ್ರೆ ಅರ್ಥ ಏನು? ಮತ್ತೆ ಹಂಗಾರೆ ಇನ್ಮೇಲೆ ಮಂತ್ರಾಕ್ಷತೆ ಪೂಜೆ ಬೇಡವಾ ರೀ? ನಾನು ಹೇಳ್ತಾ ಇರೋದು ನಾನಾ ಕುಸುಮಗಳಿಂದ ಮಾಡಿದ ಮಾಲೆಗ ಅಂತ ಹೇಳ್ತಾ ಇರೋದು. ಅದರಲ್ಲಿ ಅಕ್ಷತನಿಟ್ಟು ಹೆಂಗ್ರಿ ಹೊಲಿಯಕ್ಕಾಗತ್ತ? ಕೀರ್ಗಳನ್ನ ಸ್ವಲ್ಪ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ. ಅಲ್ಲಿ ಹೂವುಗಳ ವಿವರಣೆ ಕೊಡ್ತಾ ಇದೀವಿ ಬಿಟ್ರೆ ಇಲ್ಲಿ ಅಕ್ಷತೆಯ ವಿವರಣೆ ಯಾಕೆ ಬಂತು? ಅಲ್ಲಿ ಯಾಕೆ ಬಂತು ಅಂದ್ರೆ ಅಕ್ಷತ ಅಂತ ಒಂದು ಗಿಡ ಇದೆ. ಏನೇಳಿ? ಅಕ್ಷತ ಅಂತ ಒಂದು ಗಿಡ ಇದೆ. ಆ ಗಿಡ ಅದೇನು ಗೊತ್ತಾ? ಪಲಾಶೋತ್ಥೈಹಿ ಅರ್ಕಜೈಹಿ. ಹೀಗೆ ಪಲಾಶ, ಅರ್ಕ ಅಂದ್ರೆ ಇದು ಎಕ್ಕೆ ಗಿಡ. ಅಲ್ಲಿ ಅಕ್ಷತೈಹಿ ಅಂತಿದೆ ನೋಡಿ. ಅಕ್ಷತ ಎನ್ನುವ ಒಂದು ಗಿಡ ಇದೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಕರ್ಕಟ ಶೃಂಗಿ ಅಂತ ಆ ಗಿಡದ ಹೆಸರು. ಏನೇಳಿ? ಕರ್ಕಟ ಶೃಂಗಿ ಅಂತ ಗಿಡ ಇದೆ. ಈ ಗಿಡದಲ್ಲಿ ಹುಟ್ಟಿದ ಹೂವಿಗೆ ಅಕ್ಷತ ಅಂತ ಹೆಸರು. ಕ್ಷತ ಅಂದ್ರೆ ತುಂಡಾಗೋದು, ಅಕ್ಷತ ಅಂದ್ರೆ ತುಂಡಾಗದೆ ಇರೋದು. ಇದ್ರ ಎಲೆನ ಎಷ್ಟು ಸಲ ನಾವು ಹರಿದ್ರೂ ಅದು ಅಂಟ್ಕೊಂಡ್ಬಿಡುತ್ತೆ, ಪುನಃ ಅದ್ರ ಕಿತ್ತೋತ್ತೆ, ಕಷ್ಟ ಅದು. ಅದಕ್ಕೆ ಅಕ್ಷತ ಅಂತ. ಈ ಹೂವಿನ ಎಲೆಗೆ ಯಾವುದಕ್ಕೆ ಉಪಯೋಗ ಮಾಡ್ತಾರೆ ಅಂದ್ರೆ ಗರ್ಭಪಾತಕ್ಕೆ ಉಪಯೋಗ ಮಾಡ್ತಾರೆ. ಆದ್ರಿಂದ ಈ ಹೂವನ್ನ ನಿಷಿದ್ಧ ಮಾಡಿದ್ದಾರೆ. ಈ ಅಕ್ಷತ ಎನ್ನುವ ಹೂವನ್ನ ನಾವು ಯಾವ ರೀತಿ ತಿಳ್ಕೋಬೇಕು ಅಂದ್ರೆ ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು. ಏನು? ಅಕ್ಷತೆ ಎನ್ನುವ ಹೂವನ್ನ ನಾವು ಪೂಜೆ ಮಾಡಬಾರದು ಅನ್ನೋದು ಅರ್ಥದಲ್ಲಿ ಹೇಳಿದ್ದಾರೆಯೇ ವಿನಃ ಮಂತ್ರಾಕ್ಷತೆಯ ವಿಚಾರ ಇಲ್ಲಿ ಬರೋಲ್ಲ. ಒಂದು ತಮಾಷೆ ನಡೆಯುತ್ತೆ. ಸಮುದ್ರ ರಾಜನಿಗೆ ಹೇಗಿದ್ರೂ ಗೊತ್ತಿತ್ತು ಶ್ರೀಮನ್ ನಾರಾಯಣನೇ ತನ್ನ ಅಳಿಯ ಅಂತ, ಆಗೋನಂತ. ಲಕ್ಷ್ಮೀ ದೇವಿಗೂ ಗೊತ್ತಿತ್ತು ಅವನೇ ನನ್ನ ಗಂಡ ಅಂತ. ಆದರೆ ಕ್ಷತ್ರಿಯರಾದ್ದರಿಂದ ನಮ್ಮ ನಿಮ್ಮ ಹಾಗೆ ಮದುವೆ ಮಾಡುವ ಹಾಗಿಲ್ಲ. ಅಲ್ಲಿ ಸ್ವಯಂವರವೇ ಮಾಡಬೇಕು. ಸ್ವಯಂವರ, ಅವಳೇ ವರನನ್ನ ಹುಡ್ಕೋತಾ ಹೋಗೋದು. ಇದು ಬಹಳ ಒಳ್ಳೇದು ನೋಡಿ. ನಾವು ಯಾರನ್ನಾರು ಪ್ರೀತಿಸಿರ್ತೀವಿ ಅಂತ ಇಟ್ಕೊಳ್ಳಿ, ಅವ್ನು ಯಾವ ಜಾತಿ ಕುಲ ಏನು ಸಂಬಂಧ ಇಲ್ಲ, ಅವನನ್ನ ಸ್ವಯಂವರಕ್ಕೆ ಕರೆಯೋದು. ನಿಧಾನಕ್ಕೆ ಫೋನ್ ಮಾಡಿ, ನೋಡಿ ನಮ್ಮಪ್ಪ ಸ್ವಯಂವರ ಮಾಡ್ತಾ ಇದ್ದಾನೆ, ನೀನು ಅಲ್ಲಿ ಬಂದು ನಿಂತ್ಕೊಂಡಿರು, ನಾನು ನಿನ್ನ ಕೊರಳಿಗೆ ಹಾರ ಹಾಕ್ತೀನಿ. ಆಗ ಪೊಲೀಸು, ಕಂಪ್ಲೇಂಟು, ಕಚೇರಿ ಯಾವುದೂ ಆಗೋಲ್ಲ. ನಮಗಿಲ್ಲ ಇದು. ಇದು ಕೇವಲ ಕ್ಷತ್ರಿಯರಿಗೆ ಸಂಬಂಧಪಟ್ಟಂಥ ವಿಷಯ.
ಅಲ್ಲೇನಾದ್ರು ಗಲಾಟೆ ಪಲಾಟೆ ಆದರೆ ಅದನ್ನು ಹೊಡೆದು ಇವಳು ನನ್ನ ಕೊರಳಿಗೆ ಇವಳು ಹೂವಿನ ಮಾಲೆ ಹಾಕಿದ್ದಾಳೆ, ನಿಮಗೇನು ಸಂಬಂಧ ಇಲ್ಲ ಅಂತ ಹೋರಾಟ ಮಾಡೋ ಶಕ್ತಿ ಹುಡುಗನಿಗೂ ಬೇಕಾಗತ್ತೆ. ಸಮುದ್ರರಾಜನಿಗೆ ಪೂರ್ವಭಾವಿಯಾಗಿ ತನ್ನ ಭಾವಿ ಅಳಿಯನ ಪರಿಚಯ ಇದ್ದದ್ರಿಂದ ಅವನೇ ಯಾಕೆ ಈ ನಾಟಕವನ್ನು ಆಡಿರಬಾರ್ದು? ಏನು, ಗಣಪತಿಗೆ ತುಳಸಿ ಇಷ್ಟ ಇಲ್ಲ, ತುಳಸಿ ಹಾಕ್ಬೋಣ ಅದರಲ್ಲಿ. ದುರ್ಗಮ್ಮಂಗೆ ಗರಿಕೆ ಇಷ್ಟ ಇಲ್ಲ, ಸರ್ ಗರಿಕೆ ಹಾಕ್ಬಿಡೋಣ ಅದರಲ್ಲಿ. ಬ್ರಹ್ಮಂಗೆ ಸಂಪಿಗೆ ಇಷ್ಟ ಇಲ್ಲ, ಅದಕ್ಕೆ ಸಂಪಿಗೆ ಹಾಕ್ಬಿಡೋಣ ಅದರಲ್ಲಿ. ಚಂದ್ರಂಗೆ ಕಮಲ ಇಷ್ಟ ಇಲ್ಲ, ಕಮಲ ಹಾಕಲೆ. ಸೂರ್ಯಂಗೆ ನೈದಿಲೆ ಇಷ್ಟ ಇಲ್ಲ, ನೈದಿಲೆ ಹಾಕಲೆ. ನನ್ನ ಮಗಳು ವಿಷ್ಣುನೇ ಪೂಜಿಸ್ಬೇಕು, ವಿಷ್ಣುವನ್ನೇ ಆರಾಧನೆ ಮಾಡಬೇಕು, ವಿಷ್ಣುವನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಹಠದಿಂದ ಸಮುದ್ರರಾದ ಯಾಕೆ ಹೀಗೆ ಹೂವಿನ ಮಾಲೆ ಮಾಡಿರಬಾರ್ದು ಅಂತ ಕ್ವಶನ್ ಕೇಳಿದ್ರೆ ಸಮುದ್ರರಾಜ ಹಾಗೆ ಮಾಡಿಲ್ಲ. ಸಹಜವಾಗಿ ಮಾಲೆಯನ್ನು ತಯಾರು ಮಾಡಿಬಿಟ್ಟಿದ್ದಾರೆ ಅಷ್ಟೆ. ಆ ದೇವತೆಗೆ ಇದಾಗತ್ತೆ, ಈ ದೇವತೆಗೆ ಅದಾಗೋಲ್ಲ ಅನ್ನೋದು ಏನು ತಲೆಯಲ್ಲಿ ಇಟ್ಕೊಳ್ಳದೆ ಮಾಡಿದ್ದಾರೆ. ಆದರೆ ಅದನ್ನೇ ಹೇಳ್ತಾರೆ ವಿಧಿ ಅಂತೇಳಿ. ದೇವತಾ ಅನುಗ್ರಹದಿಂದ ದೇವತೆಗಳ ಒಂದು ವಿಷ್ಣುವಿನ ಪರಮಾನುಗ್ರಹದಿಂದ ಒಂದು ಮಾಲೆ ನಿರ್ಮಾಣ ಆಯಿತು. ಅದು ವಿಷ್ಣುವಿಗೆ ಸಂಬಂಧಪಟ್ಟ ಹೂವದಲ್ಲಿತ್ತು. ನಾವು ಕೆಲವು ಸಲ ನಾವು ಮಾತಾಡ್ತೀವಿ ನೋಡಿ, ಏನ್ರಿ ಇದು ಕೋಇನ್ಸಿಡೆನ್ಸು, ನಾ ಹಂಗೆ ಅನ್ಕೊಂಡಿದ್ದೆ, ಹಂಗೆ ಆಗ್ಬೇಕಾ, ಈಗ ತಾನೇ ನೆನೆಸ್ಕೊಂಡೇರಿ, ಅವರೇ ಬರಬೇಕಾ, ಇವತ್ತೇನು ಹಸಿರು ಬಟ್ಟೆ ಕಾಣಿಸ್ತು, ಹಸಿರು ಬಟ್ಟೆನೇ ಹಾಕ್ಕೊಂಡು ಬರಬೇಕಾ? ಹಾಗೆ ಈ ಮಾಲೆ ತಯಾರಾಗಿದೆ. ವಸ್ತುತಃ ಈ ಲಕ್ಷ್ಮೀ ನಾರಾಯಣನ ವಿವಾಹ ಮಾಡಿಕೊಳ್ಳೋದು ಒಂದು ನಾಟಕ ಇದೆ. ಆ ನಾಟಕದಲ್ಲೂ ಮಾಲೆ ತಯಾರುವಾಗ, ನಾಟಕೀಯವಾದ ಮಾಲೆ ತಯಾರುವಾಗುವಾಗಲೂ ಒಂದು ಏನೋ ಅಲ್ಲಿ ದೈವ ಕೆಲಸ ಮಾಡಿದೆ ನೋಡಿ. ಬೇರೆ ದೇವತೆಗಳಿಗೆ ಬೇಡವಾಗಿರ್ತಕ್ಕಂಥ ಪುಷ್ಪಗಳದಲ್ಲಿದೆ, ನಾರಾಯಣನಿಗೆ ಬೇಕಾಗಿರ್ತಕ್ಕಂಥ ಪುಷ್ಪಗಳೆಲ್ಲವೂ ಅದರಲ್ಲಿ. ಇನ್ನೊಂದು ಜಾಗ್ರತೆ, ಅದರಲ್ಲಿ ತುಳಸಿಯೂ ಇದೆ. ಆ ತುಳಸಿ ಬಗ್ಗೆ ಒಂದು ಮಹತ್ವವಾದ ಸಂದೇಶವನ್ನು ನಾನು ನಿಮಗೆ ಕೊಡಬೇಕಾಗಿದೆ. ತುಳಸಿ ತರುವಾಗ ನಾನು ನಿಮಗೊಂದು ಎಚ್ಚರಿಕೆಯನ್ನು ಕೊಡ್ತೇನೆ. ತುಳಸಿ ಬಿಡಿಸುವಾಗ ಅದ್ರ ಕೆಳಗೆ ದಂಟು ಅಂತ ಒಂದಿರುತ್ತೆ ನೋಡಿ. ಇದು ಯಾರೊಬ್ರು ತುಳಸಿ ತಂದು ಕೊಟ್ಟಿದ್ದಾರೆ, ಅವನ ಜಾಣ ಅನ್ಬೇಕೋ ಮೂರ್ಖ ಅನ್ಬೇಕೋ ಗೊತ್ತಿಲ್ಲ. ಈ ಥರ ಪಾಪ ಇವರಾರು ಪರವಾಗಿಲ್ಲ, ಇಷ್ಟು ಉದ್ದ ತಂದು ಕೊಟ್ಟಿದ್ದಾರೆ, ಗಿಡದ ಥರ ಇದೆ. ಅದಕ್ಕೆ ನಾನು ಅವ್ರಿಗೇನು ಹೇಳ್ತೀನಿ, ಒಂದಿಷ್ಟು ಮಣ್ಣು ತಂದು ಕೊಟ್ಬಿಡಿ, ನಮ್ಮ ಮಠದಲ್ಲಿ ನಾವೇ ನೆಟ್ಟು ನೀರು ಹಾಕಿ ಬೆಳೆಸ್ತೀವಿ ಅಂತ. ಈ ಥರ ತುಳಸಿ ತಂದ್ರೆ ಮಹಾಘೋರ ಪಾಪ ನೋಡಿ. ಇದರಲ್ಲಿ ಒಂದು ದಂಟು ಅಂತಿದೆ, ಇದು ದಂಟು. ತುಳಸಿನ ನೀವು ದೇವ್ರಿಗೆ ತರುವಾಗ ಎಷ್ಟು ಎಚ್ಚರಿಕೆಯಿಂದ ತರಬೇಕು ಅಂದ್ರೆ, ಇವರಾದ್ರೂ ಪರವಾಗಿಲ್ಲ, ಕೆಲವರಂತೂ ಪರ್ಕೆ ತರ ಇಷ್ಟಿಷ್ಟು ತರ್ತಾರೆ ಕಡ್ಡಿ ಸಮೇತ. ಆ ತುಳಸಿನ ತರುವಾಗ ಅದ್ರಲ್ಲಿ ಒಂದು ದಂಟು ಅಂತ ಇದೆಯಲ್ಲ, ಆ ದಂಟನ್ನ ನೀವು ಅಕಸ್ಮಾತ್ ತುಳಸಿ ತೆಗೆಯುವಾಗ ಈಗ ತೆಗೆದಿಯ ನೋಡಿ, ಈ ದಂಟು ಇನ್ನೂ ಇರುತ್ತದಲ್ಲಿ. ಆ ದಂಟನ್ನ ಅದ್ರಲ್ಲಿ ಬಿಟ್ರೆ ಆ ತುಳಸಿ ಗಿಡ ಸತ್ತೋಗ್ಬಿಡುತ್ತೆ ನೋಡಿ. ಆ ಥರ ತುಳಸಿ ನೀವು ನೋಡಿ, ಒಂದು ವಾರ ಅಥವಾ ಒಂದು ವಾರದಲ್ಲೇ ಆ ಗಿಡ ಒಣಗುತ್ತಾ ಬರುತ್ತೆ. ಆ ದಂಟನ್ನು ಉಳಿಸ್ಬಾರ್ದು. ಹೀಗೆ ಬಿಡಿಸುವಾಗ ಈ ಕೆಳಗಿಂದ ಇದೆಯಲ್ಲ ಈ ಕಡ್ಡಿ ಕೆಳಗಿಂದ ಉಳ್ಕೊಂಡಿರಬಾರ್ದು. ಆ ದಂಟನ್ನ ನೀವು ತೆಗೆಯದೆ ಅಕಸ್ಮಾತ್ ತುಳಸಿನ ಬಿಡಿಸ್ಬಿಟ್ರೆ ಆ ಗಿಡ ಸತ್ತು ಹೋಗುತ್ತೆ. ಈಗ ದಂಟಿನ ಸಮೇತ ದೇವ್ರ ತಲೆ ಮೇಲೆ ಹಾಕಿದ್ರೆ ದೇವರ ಭಾವ ಸತ್ತೋಗುತ್ತೆ. ಏನಾಗ ದೇವರಿಗೆ ನಿಮ್ಮ ಮೇಲೆ ಕೋಪ ಬರುತ್ತೆ, ದೇವರಿಗೆ ನೋವಾಗುತ್ತಂತ. ಸತ್ತೋಗು ಮುಂಡೆ ಮಗನೆ ಅಂತ ಶಾಪ ಕೊಡ್ತಾನಂತ ದೇವ್ರು. ದಂಟನ್ನ ಗಿಡದಲ್ಲಿ ಬಿಟ್ರೆ ಗಿಡ ಸತ್ತು ಹೋಗುತ್ತೆ, ದಂಟನ್ನ ಇಟ್ಕೊಂಡು ದೇವ್ರ ತಲೆ ಮೇಲೆ ಹಾಕಿದ್ರೆ ದೇವರ ಭಾವ ಸತ್ತು ಹೋಗುತ್ತೆ. ಹೀಗೆ ತುಳಸಿನ ಬಿಡಿಸುವಾಗ ಅದೆಷ್ಟು ನಿಯಮಗಳನ್ನ ಕೊಟ್ಟಿದ್ದಾರೆ. ಸರಿ, ಹೇಗೆ ಬಿಡಿಸ್ಬೇಕು ತುಳಸಿ? ಇದನ್ನ ನೋಡಿ, ಹಿಂಗೆ ಯಾರೋ ತಂದ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಬುದ್ಧಿ ಇರೋರು ನೀವೇನು ಮಾಡಬೇಕು, ಈ ಜಾಗದಲ್ಲಿ ಇಲ್ಲಿದೆಯಲ್ಲ ಇಷ್ಟು ಬೇಕು ಅನ್ಸುತ್ತೆ ಅಂತ ಇಟ್ಕೊಳ್ಳಿ. ನೋಡಿ, ಈ ದಂಟಿದೆಯಲ್ಲ, ಈ ದಂಟನ್ನ ಬಿಡಬಾರ್ದು ನೀವು. ಅಲ್ಲಿ ತನಕನು ಹೀಗೆ ತೆಗಿಬೇಕು. ದಂಟು ಬಿಡೋ ಹಾಗಿಲ್ಲ. ಈ ದಂಟನ್ನ ತೆಗೆದ ತಕ್ಷಣ ಈ ಕಡೆ ಒಂದು ಚಿಗುರಿದೆ, ಈ ಕಡೆ ಒಂದು ಚಿಗುರಿದೆ, ಅದು ಪುನಃ ದೊಡ್ಡದಾಗಿ ಬರುತ್ತೆ. ಇದ್ರ ಮಧ್ಯದಲ್ಲಿ ನೀವು ಏನಾದ್ರು ಈ ದಂಟು ಬಿಟ್ರಿ ಅಂದ್ರೆ ಈ ಗಿಡ ಸತ್ತು ಹೋಗುತ್ತೆ. ಆದ್ರಿಂದ ಈ ರೀತಿಯಾಗಿ ನೀವು ತುಳಸಿಯನ್ನ ತೆಗಿಬೇಕಾಗತ್ತೆ.
ಹಾಗೆ ತೆಗೆದ ತುಳಸಿಯನ್ನ ಪುನಃ ಕೆಳಗೆ ದಂಟಿತ್ತು ಅಂದ್ರೆ ಆ ದಂಟನ್ನ ನೀವು ಸರಿ ಮಾಡಿ ಇದನ್ನ ಈ ತುಳಸಿ ದಳವನ್ನ ನೀವು ದೇವರಿಗೆ ಅರ್ಪಿಸಬೇಕು. ಇಲ್ಲದೆ ಇದ್ರೆ ಒಲ್ಲನೋ ಹರಿ ಕೊಳ್ಳನೋ, ಒಲ್ಲನೋ ಹರಿ ಕೊಳ್ಳನೋ, ಎಲ್ಲ ಸಾಧನವಿದ್ದು ತುಳಸಿಗೆಲ್ಲದ ಪೂಜೆ, ಎಲ್ಲ ಸಾಧನವಿದ್ದು ತುಳಸಿಗೆಲ್ಲದ ಪೂಜೆ, ವಲ್ಲನೋ ಹರಿ ಕೊಳ್ಳನೋ. ಪೂಜೆ ಮಾಡುವಂತ ತುಳಸಿಗೆ ತುಳಸಿಯು ಮಂಜರಿ ಯುಕ್ತವಾಗಿರಬೇಕು. ಮಂಜರಿ ಅಂದ್ರೆ ಏನು? ಇದಕ್ಕೆ ಮಂಜರಿ ಅಂತ ಹೇಳ್ತಾರೆ ನೋಡಿ. ಇದು ಹೂವ, ಮುಂದೆ ಇದು ಬೀಜ ಆಗತ್ತೆ, ಇದಕ್ಕೆ ಮಂಜರಿ ಅಂತ ಹೇಳ್ತಾರೆ. ನಾವು ತುಳುವಿನಲ್ಲಿ ಕೊರಲು ಅಂತ ಹೇಳ್ತೀವಿ, ಕೊರಲು. ಕನ್ನಡದಲ್ಲಿ ತೆನೆ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಇದಕ್ಕೆ ಮಂಜರಿ ಅಂತ ಹೇಳ್ತಾರೆ. ಇದೇ ಮುಂದೆ ಬೀಜ ಆಗೋದು. ಇದು ಇರಬೇಕು ಅಂತ ಹೇಳ್ತಾರೆ. ಆದರೆ ಹೇಗೆ ಇರಬೇಕು? ಮಂಜರಿ ಯುಕ್ತವಾಗಿರಬೇಕು. ಮಂಜರಿ ಕಾಣುತ್ತಿರಬೇಕು, ಕಾಣಬಾರದು. ಅಂದ್ರೆ ಹೀಗಿರಬೇಕು. ಇದರ ಮಧ್ಯದಲ್ಲಿ ಮಂಜರಿ ಇದೆ. ಮಂಜರಿ ಅಂದ್ರೆ ಇದೆ, ಇದು ಇದು ಈ ಮಂಜರಿ ಇದೆ, ಇಲ್ಲಿದೆ, ಆದರೆ ಇದೆ ಇಲ್ಲ. ಹೀಗೆ ಪೂಜೆಗೆ ಮಾಡದ ತುಳಸಿ ಮಂಜರಿಯಿಂದ ಮೂರ್ಜಗದೊಡೆಯ ಮುರಾರಿಗನು ರಾಜಾದಿರಾಜನೆಂಬ ಮಂತ್ರ ಪುಷ್ಪಗಳಿಂದ ಕೃಷ್ಣ ಕೃಷ್ಣ ರಾಜಾದಿರಾಜರೆಂಬ ಮಂತ್ರ ಪುಷ್ಪಗಳಿಂದ ಪೂಜಿಸಿದರು ವಲ್ಲ ಪುರಂದರ ವಿಠಲನೋ, ವಲ್ಲನೋ ಗರಿ ವಲ್ಲನೋ ಗರಿ ಕೊಳ್ಳನೋ. ಹೀಗೆ ತುಳಸಿ ಮಂಜರಿ ಇರಬೇಕು, ತುಳಸಿ ಮಂಜರಿ ಇರಬೇಕು, ಇರಬಾರದು. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಮಂಜರಿ ಇದೆ, ಮಂಜರಿ ಯುಕ್ತವಾಗಿದೆ, ಮಂಜರಿ ಇದ್ದರೂ ಇಲ್ಲದಂತೆ. ಅಂದ್ರೆ ಈ ರೀತಿಯಾಗಿ ಹೀಗೆ ತುಳಸಿ ದಂಟನ್ನ ತೆಗೆದು, ಅಥವಾ ಅದರಲ್ಲಿ ಗಿಡದಲ್ಲೂ ದಂಟನ್ನ ಬಿಡಬಾರದು. ದಂಟಿನ ಸಮೇತ ತೆಗೆದು ಆ ದಂಟನ್ನು ನೀವು ತೆಗೆದು ದೇವರಿಗೆ ತುಳಸಿಯನ್ನು ಅರ್ಪಿಸಿದರೆ ಮಾತ್ರ ಅದು ಪೂಜೆ ಆಗತ್ತೆ. ಇಲ್ಲದಿದ್ದರೆ ಬ್ರಹ್ಮಹತ್ಯ ಮುಂತಾದ ಪಾಪಗಳು ಅದರಲ್ಲಿ ಬರುತ್ತೆ. ಸರಿ, ಇನ್ನೊಂದು ಸಮಸ್ಯೆ. ಈ ಪೂಜೆಯನ್ನ, ಈ ತುಳಸಿಯನ್ನ ನಾವು ಈಗ ತಗೊಂಡು ಬಂದಿದ್ದೀವಿ. ಅದ್ರ ಮೇಲೆ ಒಂದಿಷ್ಟು ಮಣ್ಣು ಅಂಟಿದೆ ಅಂತ ಇಟ್ಕೊಳ್ಳಿ, ಅಥವಾ ಏನೋ ಕೊಳೆ. ಇದನ್ನ ನೀರಲ್ಲಿ ಅದ್ದು ಬಿಡೋದಿಲ್ಲ. ಅದ್ದು ನೀರಲ್ಲಿ ಚೆನ್ನಾಗಿ ತೊಳೆಯೋದು. ತೊಳೆದು ನೀರಲ್ಲಿ ಮುಳುಗಿಸಿ ಅದನ್ನ ಭಗವಂತನಿಗೆ ಅರ್ಪಿಸಿದರೆ ಪುನಃ ಡಬಲ್ ಶಾಪ ಬರುತ್ತೆ. ಯಾಕೆ ಗೊತ್ತಾ? ನೀರಲ್ಲಿ ಒಮ್ಮೆ ಅದ್ದಿದರೆ ತುಳಸಿಯನ್ನ, ತುಳಸಿ ನಿರ್ಮಾಲ್ಯವಾಗತ್ತೆ. ನಿರ್ಮಾಲ್ಯ ಅಂದ್ರೇನು? ಎಷ್ಟೋ ಜನಕ್ಕೆ ಎಷ್ಟೋ ಶಬ್ದಗಳೇ ಗೊತ್ತಿಲ್ಲ. ನಿರ್ಮಾಲ್ಯ ಅಂದ್ರೆ ಏನು ಗೊತ್ತಾ? ಮುಡಿ ಜಾರಿದ ಹೂವು. ಮುಡಿ ಅಂದ್ರೆ ಏನು ಗೊತ್ತಾ? ತಲೆ. ಹೂವು ಮುಡಿಯುವುದು ಅಂತ ಹೇಳ್ತೀವಲ್ಲ, ದೇವರಿಗೆ ಏರಿಸುವುದು ಅಂತ ಹೇಳುತ್ತೇವೆ, ನಮಗೆ ಏರಿಸ್ಕೊಳ್ಳೋದು ಅಂತ ಹೇಳಲ್ಲ. ಹೂವನ್ನು ಮುಡಿಯುವುದು. ಮುಡಿ ಅಂದ್ರೆ ಇದು, ಈ ಭಾಗ. ಇಲ್ಲಿ ಹೂವನ್ನು ಮುಡಿಯುವುದು. ಆ ಮುಡಿದ ಹೂವು ಎಷ್ಟೇ ಖಳಖಳವಾಗಿದ್ದರು, ಎಷ್ಟೇ ಫ್ರೆಶ್ ಆಗಿದ್ರು, ಅದೇ ಹೂವನ್ನು ತೆಗೆದು ಯಾರಿಗಾದ್ರೂ ಕೊಡಿ ನೋಡೋಣ, ಮುಡ್ಕೋತಾರ? ಅವ್ರ ಕೈಯಲ್ಲಿ ನೀವು ಕೊಡೋಕ್ಕೂ ಹೋಗಲ್ಲ, ಕೊಟ್ಟರೆ ಅವರು ತಗೊಳ್ಳೋದು ಇಲ್ಲ, ತಗೊಂಡ್ರೆ ಅವ್ರ ಹತ್ಲಗರ ಬಿಸಾಡ್ತಾರಷ್ಟೆ. ಯಾಕೆ? ನಿಮ್ಮ ಸುಡುಗಾಡು ಮುಡಿನ ಏರಿರೋದ್ರಿಂದ. ಬ್ರಹ್ಮ ಮುಡಿಯನ್ನು ಏರಿದಂತಹ ಪುಷ್ಪವನ್ನ ದೇವತೆಗಳು ಸ್ವೀಕರಿಸ್ತಾರೆ. ಹಾಗೆ ನಿರ್ಮಾಲ್ಯ ಅಂದ್ರೆ ಯಾರೋ ಮುಡ್ಕೊಂಡಿರೋ ಹೂವಿನಂತೆ
ಈ ತುಳಸಿಯನ್ನ ನೀರಲ್ಲಿ ಅದ್ದಿದ್ರೆ ಇದು ನಿರ್ಮಾಲ್ಯ ಆಗತ್ತೆ, ಇದು ದೇವರ ಪೂಜೆಗೆ ಬರೋಲ್ಲ. ಸರಿ, ಈ ತುಳಸಿ ಜೊತೆ ಕೆಲವರು ಹೂವನ್ನು ಸೇರಿಸಿ ಕಟ್ಟುತ್ತಾರೆ. 4 ಹೂವು ಮಧ್ಯ ತುಳಸಿ, 4 ಹೂವು ಮಧ್ಯ ತುಳಸಿ, ಅಥವಾ ಮಂಚಪತ್ರೆ ಅಥವಾ ಮರುಗಪತ್ರೆ ಏನನ್ನಾದರೂ ಸೇರಿಸಿದಾಗ ಒಂಥರ ಕಾಂಟ್ರಾಸ್ಟ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಅದ್ರ ನರಕಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಹಳ ಅನುಕೂಲ ಆಗತ್ತೆ ಆ ತುಳಸಿ. ನೋಡಿ, ಶಾಸ್ತ್ರಕಾರರು ಎಷ್ಟೊಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅಂದರೆ, ಹೂವಿನ ಜೊತೆ ನಾರು ಸ್ವರ್ಗವನ್ನು ಸೇರುತ್ತದೆ, ಆದರೆ ತುಳಸಿಯ ಜೊತೆ ಹೂವು ಸೇರಿದರೆ ನರಕವನ್ನೇ ಸೇರಿಸುತ್ತೆ. ತುಳಸಿ ಜೊತೆ ಬೇರೆ ಯಾವ ಪುಷ್ಪಗಳನ್ನು ಸೇರಿಸಿ ಕಟ್ಟಲೇಬಾರದು. ತುಳಸಿಯನ್ನು ಏರಿಸುವಾಗ ತುಳಸಿ ಸಹಿತವಾದ ಹೂವನ್ನು ಏರಿಸಬಾರದು. ಓಂ ಸತ್ಯದೇವಾಯ ನಮಃ ಪಾದೋ ಪೂಜಯಾಮಿ, ಸತ್ಯಾತ್ಮನೇ ನಮಃ ಗುಲ್ಪೋ ಪೂಜಯಾಮಿ, ಸತ್ಯನಿಧಗೇ ನಮಃ ಜಾಮ್ನಿ ಪೂಜಯಾಮಿ, ಸತ್ಯಸಂಕಾಯ ನಮಃ ಊರುಂ ಪೂಜಯಾಮಿ, ಸತ್ಯಲಲಾಟಾಯ ನಮಃ ಲಲಾಟಂ ಪೂಜಯಾಮಿ, ಸತ್ಯದಕ್ಷಾಯ ನಮಃ ನಾಸಿಕಂ ಪೂಜಯಾಮಿ, ಸತ್ಯಕರ್ಣಾಯ ನಮಃ ಕರ್ಣಂ ಪೂಜಯಾಮಿ, ಸತ್ಯವಕ್ಷಸೇ ನಮಃ ವಕ್ಷಂ ಪೂಜಯಾಮಿ ಅನ್ನುವಾಗ ಒಂದ ತುಳಸಿ ಹಾಕ್ರಿ, ಬರೀ ತುಳಸಿ ಒಂದೇ ಹಾಕ್ರಿ. ಇಲ್ಲವೇ ನಾನಾ ಪುಷ್ಪಗಳನ್ನು ದೇವರಿಗೆ ಏರಿಸಿ. ನಾನಾ ಪುಷ್ಪಗಳಲ್ಲಿ ಶಾಸ್ತ್ರದಲ್ಲಿ ಹೇಳಿದಂಥ ಪುಷ್ಪಗಳು ಮಾತ್ರ, ಅಶಾಸ್ತ್ರೀಯವಾದ ಪುಷ್ಪಗಳು ಶ್ರೀಮನ್ನಾರಾಯಣನ ಪೂಜೆಯಲ್ಲಿ ಬರೋಲ್ಲ. ಹಾಕಿದರೆ ನಿಮಗೆ ದೆವ್ವ ಬರೋದು ತಪ್ಪಲ್ಲ. ಸರಿ, ನೀವೊಂದು ಪ್ರಶ್ನೆ ಕೇಳ್ಬೋದು, ಅಲ್ಲ ಅಮ್ಮಾಜಿ, ನಾವು ತುಳಸಿನ ಏರಿಸ್ಬೇಕು ಅನ್ನುವಾಗ ನೀರಲ್ಲಿ ಹಾಕಿ ತೊಳಿಬೇಡಿರಿ ಅಂತೀರಿ. ನಾವು ತುಳಸಿ ಹತ್ರ ಹೋಗಿ ನೋಡಿದಾಗ ಅದರಲ್ಲೇನೋ ಒಂದಿಷ್ಟು ಮೊಟ್ಟೆಗಳು ಇಟ್ಟು ಹಾಕಿ ಕಾಣುತ್ತೆ, ಅಥವಾ ಜೇಡ್ರ ಬಲೆ ಅದಕ್ಕೆ ಕಟ್ಕೊಂಡಿರುತ್ತೆ. ಅಯ್ಯೋ, ಅದು ಮೊಟ್ಟೆ ಇಡಷ್ಟು ಜೇಡ್ರ ಬಲೆ ಇರೋಷ್ಟು ಮಟ್ಟಿಗೆ ನಿಮ್ಮ ತುಳಸಿನ ನೀವು ಕಾಳಜಿ ವಹಿಸ್ತೀರಾ ಅನಿಸುತ್ತೆ. ಪ್ರತಿ ದಿವಸ ನೀವು ತುಳಸಿ ಹತ್ರ ಹೋಗಿಲ್ಲ, ದಿನ ಹೋದರೆ ಅದು ಹಾಗಾಗೋಲ್ಲ. ನಿಮ್ಮ ಮನೇಲಿ ಒಂದು ವಾರ ನೀವು ಇರಬೇಡಿ, ಅಲ್ಲೂ ಕಟ್ಕೊಳುತ್ತೆ ಮೊಟ್ಟೆ, ಜೇನು ಹುಳ ಎಲ್ಲ ಅಲ್ವಾ. ಹಂಗಾಗಿದ್ದ ಅಲ್ಲ, ಬೇಡ ಬಿಡಿ. ತುಂಬ ಕೆಸರು ಇದೆಯಲ್ಲ, ಮಳೆಗಾಲ ಕೆಸರು ಬಿದ್ದಿದೆಯಲ್ಲ, ಅದ್ರ ಮೇಲೆಲ್ಲ ಜಿಗುದು ಕೆಸರು ಬಿದ್ದಿದೆಯಲ್ಲ, ಅದ್ರ ಮೇಲೆ ಹೆಂಗ್ರಿ ಕೆಸರು ಬೀಳುತ್ತೆ? ನಿಮ್ಮ ತಲೆ ಮೇಲೆ ಬೀಳುತ್ತೆ ಕೆಸರು. ನೀವು ಅದ್ರ ಇಲ್ಲ, ನಮ್ಮ ಮನೆಗೆ ಒಂದು ಕಾರ್ ಬಂದಿತ್ತು, ಛರ್ರ ಅಂತ ಹೋದಾಗ ಡ್ರರ್ ಅಂತ ಛರ್ರ ಅಂತ ಕೆಸರು ಹಾರಿ ಆ ತುಳಸಿ ಮೇಲೆ ಬಿದ್ದಿದೆ. ನೀವು ಈಗ ಅದನ್ನೇ ಹಾಗೆ ತಂದಿಡಬೇಕು ಅಂತೀರಲ್ಲ, ತುಳಸಿನ ನೀರಲ್ಲಿ ಅದ್ದಬಾರ್ದು ಅಂತೀರಲ್ಲ, ಮತ್ತೆ ಹೇಗಿದು ಅಂತ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಹೇಗಪ್ಪ ಅಂದರೆ, ತುಳಸಿ ಗಿಡಕ್ಕೆ ಪೂರ್ಣ ಒಂದು ಕೊಡ ನೀರು ತಗೊಂಡೋ ಅಥವಾ ಒಂದು ಚೊಂಬಲ್ ನೀರು ತಗೊಂಡೋ ಅದನ್ನೆಲ್ಲ ಫಸ್ಟ್ ಶುದ್ಧ ಮಾಡಿ, ಅದು ಗಿಡವನ್ನೇ ಶುದ್ಧ ಮಾಡಿ, ಪುಣ್ಯ ಬರುತ್ತೆ ಪಾಪ. ಆ ಗಿಡನ ಪೂರ್ತಿ ತೊಳೆದು ಸ್ವಚ್ಛ ಮಾಡ್ಕೊಳ್ಳಿ. ಮಾಡಿಕೊಂಡು ಏನು ಅವಾಗಲೇ ತಂದು ಏರಿಸೋ ಹಾಗಿಲ್ಲ ತುಳಸಿನ, ಮತ್ತು ಸಮಸ್ಯೆ ಬರುತ್ತೆ. ನಾಳೆ ಬೆಳಗ್ಗೆ ತುಳಸಿಯನ್ನ ಭಗವಂತನಿಗೆ ಏರಿಸಬೇಕು ಅಂತಿದ್ದಾಗ ಹಿಂದಿನ ದಿವಸ ಗಿಡವನ್ನು ಸ್ವಚ್ಛ ಮಾಡಿಟ್ಕೊಳ್ಬೇಕು. ಅವತ್ತೇ ಗಿಡವನ್ನು ಸ್ವಚ್ಛ ಮಾಡಿ ನೀರಿನ ಸಹಿತವಾಗಿರ್ತಕ್ಕಂಥ ತುಳಸಿನ ತಂದು ಹಾಕಿದ್ರೆ ದೇವರನ್ನೇ ಅದೇನೇನಾಗತ್ತಪ್ಪ ನಂಗೆ ಗೊತ್ತಿಲ್ಲ, ಆ ಥರ ಎಲ್ಲ ಏನೋ ಸಮಸ್ಯೆಗಳಾಗ್ಬಿಡುತ್ತೆ. ಹೀಗೆ ಗಿಡವನ್ನು ಮೊದಲೇ ಸ್ವಚ್ಛ ಮಾಡಿಟ್ಕೊಳ್ಬೇಕು. ಅದರಲ್ಲಿ ಕೆಸರು ಇದೆ ಅಂತ ನೀರಲ್ಲಿ ಅದ್ದಿ ತಂದು ಪೂಜೆ ಮಾಡಿದರೆ, ಯದ್ಯಪಿ ಅದು ವಿಹಿತವಾಗಿರ್ತಕ್ಕಂಥ, ವಿಹಿತ ಅಂದರೆ ಶಾಸ್ತ್ರದಲ್ಲಿ ಹೇಳತಕ್ಕಂಥ ರೀತಿಯ ತುಳಸಿಯೇ ಆಗಿರಬಹುದು, ಅಂತ ತುಳಸಿಯನ್ನು ಭಗವಂತ ಸ್ವೀಕಾರ ಮಾಡೋಲ್ಲ. ಭಗವಂತನಿಗೆ ಅದು ವಿಹಿತವಾಗಿ ಆಗೋಲ್ಲ, ಸ್ವಾಮಿ ಸ್ವೀಕಾರ ಮಾಡೋಲ್ಲ. ವಲ್ಲನೋ ಹರಿ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿ ಕೊಳ್ಳನೋ. ಇನ್ಮೇಲೆ ಗೊತ್ತಾಯ್ತಲ್ಲ ತುಳಸಿನ ಹ್ಯಾಕ್ ತರಬೇಕು ಅಂತ. ಆ ಮಾರ್ಕೆಟಲ್ಲಿ ಪರ್ಕೆ ಥರ ಕಟ್ಟಿಟ್ಟಿರ್ತಾರೆ ನೋಡಿ, ಇಷ್ಟಿದ್ದ ತುಳಸಿ. ಕೆಲವು ಸಲ ತುಳಸಿ ಕೊರಳಿಗೆ ಹಾಕ್ಬಿಡ್ತಾರ್ರಿ. ಹಾಕಿದ್ರೆ ಅಯ್ಯೋ ರಾಮ, ಆ ನರಕದಲ್ಲಿ ಎಲ್ಲೆಲ್ಲೋ ಕೊಯ್ತು ಶಿಕ್ಷೆ ಕೊಡ್ತಾರಲ್ಲ, ಹಾಗೆ ನಮ್ಮ ಮೈಯೆಲ್ಲ ಕೆರೆದಿರುತ್ತೆ, ಕೊರೆದಿರುತ್ತೆ. ಅಂತ ತುಳಸಿನ ಹಾಕಬೇಡಿ ದಯವಿಟ್ಟು. ಹಾಕೋದ್ರೊಂದಿಗೆ ನಮ್ಮ ಶಾಪವೂ ನಿಮಗೆ ಬರುತ್ತೆ, ತುಳಸಿ ದೇವಿಯ ಶಾಪವೂ ಬರುತ್ತೆ. ಇಂಥ ಶಾಪಕ್ಕೋಸ್ಕರ ಪೂಜೆ ಮಾಡೋದಾದ್ರೆ ತುಳಸಿ ಬೃಂದಾವನದಲ್ಲೇ ಇರಲಿ, ನಾವು ನಮ್ಮಲ್ಲೇ ಇರ್ತೀವಿ. ಹಂಗೆ ಮಾಡಿದ್ರು ನೀವು ಬೃಂದಾವನದೊಳಗೆ ಹೋಗ್ಬಿಡ್ತೀರ. ಮತ್ತೆ ಬೃಂದಾವನ ಅಂದ್ರೇನು? ಸಮಾಧಿ.
ತುಳಸಿ ಅಂತಂದು ದೇವರಿಗೆ ಏರಿಸಲೇಬೇಕು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಇಂದಿರಾ ರಮಣಗರ್ಪಿತ ಮೆನಲು, ಸರಿಭಾಗ ಕೊಡುವ ತನ್ನ ಅರಮನೆಗ ಒಳಗೆ, ಹೂವ ತರುವರ ಮನೆಗೆ ಹುಲ್ಲ ತರುವ. ನೋಡಿ, ನಾವು ಹೂ ತಗೊಂಡೋಗಿ ಕೊಟ್ರೆ ಅವನ ಮನೆ ಹುಲ್ ತಗೊಂಡ್ಬರ್ತಾನಂತ. ಪಾಂಡವರ ಮನೆಗಳಲ್ಲಿ ಕುದುರೆಗಳ ಕಾಲ್ ತೊಳೆದು ಪುಂಡರೀಕಾಕ್ಷನು ಹುಲ್ಲನು ತಿನ್ನಿಸಿದ. ಪರಮಾತ್ಮನಿಗೆ ಪ್ರೀತಿಯಿಂದ ಪತ್ರಂ ಅಂತ ಹೇಳಿದ್ರೆ ತುಳಸಿ ಪತ್ರೆಯನ್ನ, ಬಿಲ್ವ ಪತ್ರೆಯನ್ನ, ಅಯ್ಯೋ ಬಿಲ್ವಪತ್ರ ಕೃಷ್ಣನ್ಗೆ ಏರಿಸ್ಬೋದಾ? ಖಂಡಿತ ಶ್ರೀಕೃಷ್ಣನಿಗೆ ಬಿಲ್ವಪತ್ರೆಯನ್ನು ಏರಿಸಲೇಬೇಕು. ಕೃಷ್ಣಾಷ್ಟಮಿಯಲ್ಲಿ ಅರ್ಘ್ಯ ಕೊಡುವಾಗ ಬಿಲ್ವಪತ್ರೆಯಿಂದಲೇ ಕೊಡ್ತಾರೆ. ಯಾಕೆಂದ್ರೆ ತ್ರಿದಳಂ ತ್ರಿಗುಣಾಕ, ಬಿಲ್ವಪತ್ರ ಶಿವನಿಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ಆದರೆ ಮಹಾವಿಷ್ಣುವಿಗೆ ಬಹುಶ್ರೇಷ್ಠ. ಅಲ್ಲಿ ಇಷ್ಟ ಅಷ್ಟೇ, ಮಹಾವಿಷ್ಣುವಿನ ಪೂಜೆಯಲ್ಲಿ ಬಹುಶ್ರೇಷ್ಠ. ಯಾಕೆ? ಲಕ್ಷ್ಮೀದೇವಿ ಬಿಲ್ವ ವೃಕ್ಷದಲ್ಲಿ ಇರ್ತಾಳೆ, ಮತ್ತೆ ಲಕ್ಷ್ಮಿ ಭಗವಂತನಿಗೆ ಇಷ್ಟ ಅಂತ ಹೇಳದ, ಶ್ರೇಷ್ಠ ಅಷ್ಟೇ. ಇಂತಹ ಹೀಗೆ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀ ನಾರಿ ತನ್ನ ಕರದಲ್ಲಿ ತಗೊಂಡು ಬಂದಾಗ, ಇಂತಹ ಮಾಲಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಪುಷ್ಪಗಳು, ಎಲ್ಲ ಪತ್ರೆಗಳು ಯೋಗ್ಯವಾಗಿರ್ತಕ್ಕಂತಹ ಪತ್ರೆಗಳಿತ್ತು, ಪುಷ್ಪಗಳಿತ್ತು. ಕೆಲವರಿಗೆ ಪತ್ರ ಯಾವುದು ಸೊಪ್ಪು ಯಾವುದು ಎರಡೂ ಗೊತ್ತಾಗಲ್ಲ. ಪತ್ರಂ ಅಂದ ತಕ್ಷಣ ಸೊಪ್ಪು ಅಂದ್ಕೊಂಡು ಹೊಗೆ ಸೊಪ್ಪು ಅಂದ್ಕೊಂಡ್ಬಿಡ್ತಾರೆ. ಇನ್ನೊಬ್ಬರಿದ್ರು, ಅವ್ರ ಹೆಸರು ಜಾನ್ಕಮ್ಮ ಅಂತ. ಒಂದು ದಿವಸ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಘಮ 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 ಶಬ್ದ ಬರಕ್ಕೆ ಶುರುವಾಗ್ಬಿಡ್ತು. ಏನು ಘಮ ಘಮ ಘಮ? ಪಾಪ ಆ ಆಚಾರರು ಪೂಜೆಗೆ ಅಂತ ಹೇಳಿ ಒಂದು ಸಸ್ತ ಇತ್ತು ಅಂತ ಹೇಳಿ ತುಂಬ ಮರುಗ ತಗೊಂಡ್ಬಂದಿದ್ದಾರೆ. ಮರುಗ ಅಂತ ಇರುತ್ತೆ, ಘಮ ಘಮ ಮರುಗ ದವನ ಮಲ್ಲಿಗೆ, ಆ ಮರುಗ ತಂದಿದ್ದಾರೆ. ಆ ಅಮ್ಮ ಅಷ್ಟೂ ಮರುಗನ್ನು ಹೆಚ್ಚಿ ಹುಳಿಗೆ ತಯಾರು ಮಾಡಿಬಿಟ್ಟಿದ್ದಾರೆ. ನಾನಂದು ಏನ್ರಿ ಮರುಗನೆಲ್ಲ ನಿಮ್ಮ ಮನೆ ದೇವರಿಗೆ ಮರುಗ ಹೆಚ್ಚಿಬಿಟ್ಟು ಪೂಜೆ ಮಾಡ್ತೀರಾ ಅಂದೆ. ಇಲ್ರಿ, ನನ್ನ ಹೆಂಡತಿಗೆ ಜ್ಞಾನ ಬುದ್ಧಿ ಭಾಳ ಹೆಚ್ಚಾಗಿ ಹೆಚ್ಚಿಬಿಟ್ಟಿದ್ದಾರೆ. ಏನೇ ಯಾಕೆ ಹೆಚ್ಚಿದೆ ಅಂತ ಕೇಳಿದವರು. ಅದೇ ನೀವು ಇಷ್ಟೊಂದು ಸೊಪ್ಪು ತಂದಿದ್ರಲ್ಲ, ಅದನ್ನು ಹುಳಿ ಮಾಡೋಣ ಅಂತ. ಎಂಥ ಹೆಂಡತಿ ಅದು ನೋಡಿ. ಕೆಲವರು ಹೊಗೆ ಸೊಪ್ಪನ್ನ ಪತ್ರೆ ಅಂತ ತಿಳ್ಕೊಂಡು ದೇವ್ ತಲೆ ಮೇಲೆ ಎರಿಸೋದು, ಕೆಲವು ಮರುಗನ ಸೊಪ್ಪು ಅಂತ ತಿಳ್ಕೊಂಡು ಸಾಂಬಾರು ಮಾಡೋದು. ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಈಗ ಲಕ್ಷ್ಮೀ ದೇವಿಯ ಕೈಲಿರ್ತಕ್ಕಂಥ ಪುಷ್ಪದ ಮಾಲಿಕೆಯಲ್ಲಿರುವ ಎಲ್ಲ ಪುಷ್ಪಗಳು ದೇವರಿಗೆ ಆಗುತ್ತೆ ಅಂತ ಅರ್ಥ ಆಯ್ತು. ಅಂದರೆ ನಿಷಿದ್ಧವಾಗಿರ್ತಕ್ಕಂಥ ಪುಷ್ಪವಲ್ಲ, ಅನಿಷಿದ್ಧವಾಗಿರ್ತಕ್ಕಂಥ ಪುಷ್ಪ. ಹಾಗಾದರೆ ಗಣಪತಿಗೆ ತುಳಸಿ ಆಗೋಲ್ಲ, ರುದ್ರದೇವರಿಗೆ ಕೇದಿಗೆ ಆಗೋಲ್ಲ ಅಂದಮೇಲೆ ಹಾಕಲೇಬಾರ್ದಾ? ಏನು ಪರಿಸ್ಥಿತಿ? ಈಗ ನಮ್ಮ ಗಣಪತಿಗೆ ತುಳಸಿ ಹಾರ ಹಾಕಬೇಕು ಅಂತ ಇಷ್ಟ. ನಾ ಹಿಂದೆ ಹೇಳಿದ್ದಲ್ಲ, ಒಬ್ರು ಯಾರೋ ಪಂಚಮಿಗೆ ಗಣಪತಿ ಅವ್ರು ತುಳಸಿ ಹಾರ ಹಾಕಿದ್ದಕ್ಕೆ ಮನೆ ಭಾಗ ಒಳಗೋದಾಗ ಅವ್ರು ಹೆಂಡತಿ ಏನು ಮಾಡಿದ್ರು ಅಂತ. ಅಲ್ರಿ, ಮತ್ತೆ ಗಣಪತಿಗೆ ತುಳಸಿ ಹಾಕ್ಬೇಕು ಏನು ಮಾಡಿ? ಅಲ್ರಿ, ಅವ್ನಿಗೆ ಬೇಡ ಅಂದ್ಮೇಲೆ ನೀವು ಯಾಕೆ ಹಾಕಬೇಕು? ತುಂಬ ಚೆನ್ನಾಗಿದೆ. ಕೆಲವ್ರಿಗೆ ಏನೋ ಅದು ಒಂಥರ ಜಿದ್ದು, ನನಗೆ ಹಾಕಬೇಕು ಅನಿಸಿದೆ. ಅದು ಅವ್ರಿಗೆ ಹಾಕೋಬಾರ್ದು ಅಂತಿದೆಯಲ್ಲ. ಇಲ್ಲ, ನಂಗೆ ಹಾಕಬೇಕು, ನೀವು ಹಾಕ್ಕೊಳ್ಳಿ. ಇಲ್ಲ, ನಾನು ಹಾಕಲೇಬೇಕು. ನಮ್ಮ ಮನೆಯದು ಈ ಶಿವನಿಗೆ ಒಳ್ಳೆ ಕೇದಿಗೆ ಇಟ್ಟು ಅಲಂಕಾರ ಮಾಡಬೇಕು ಅಂತ ನಂಗೆ ಆಸೆ ಆಗಿದೆ ರೀ. ನಾನು ಗಣಪತಿಗೆ ತುಳಸಿ ಹಾರ ಹಾಕಬೇಕು ಅಂತ ಆಸೆ ಆಗಿದೆ ರೀ. ಏರಿಸಲೇಬಾರ್ದು ಅಂತ ಹೇಳ್ತೀರಲ್ಲಿ. ನಾನು ಏರಿಸಲೇಬಾರ್ದು ಅಂತ ಹೇಳ್ತಾ ಇಲ್ಲ. ಗಣಪತಿಗೆ ತುಳಸಿಯನ್ನು ಹಾಕ್ಬೋದು, ದುರ್ಗಾದೇವಿಗೆ ಗರಿಕೆಯನ್ನು ಹಾಕ್ಬೋದು, ರುದ್ರದೇವರಿಗೆ ಕೇದಿಗೆಯನ್ನು ಹಾಕ್ಬೋದು. ಶುರುವಾಯ್ತು ನೋಡಿ. ಅಲ್ಲಿ ಬೇಡ ಅನ್ನೋದು, ಇಲ್ಲಿ ಬೇಕು ಅನ್ನೋದು. ಹೆಂಗ್ರಿ ಇದೆಲ್ಲ ನಾವು ತಿಳ್ಕೊಳ್ಳೋದು? ಅಲ್ಲ, ಇದೇನಪ್ಪ ಏನೆಯ ಹೆಳೆಯ ಒಂದು ಈ ಕಡೆ ಬಾರೋ, ಒಂದು ಆ ಕಡೆ ಬರೋ, ಏನೋ ಧೂಮ್ಕೇತು ಅನ್ನಂಗಾಗೋದು. ಒಂದು ಒಳಗೆ ಬಾರೋ, ಒಂದು ಒಳಗೆ ಬರ್ರಿ, ಒಂದು ಹೊರಗೆ ಹೋಗ್ರೋ, ಏನೋ ಧೂಮ್ಕೋಯ್ತು ಅನ್ನಂಗೆ. ಒಳಗೂ ಬರಲ್ಲ, ಹೊರಗೆ ಹೋಗಲ್ಲ, ಅಲ್ಲಲ್ಲಿ ನಿಂತ್ಕೊಂಡ್ಬಿಡ್ತೀಯಲ್ಲಪ್ಪ ಅನ್ನಂಗಾಗೋಯ್ತಲ್ಲ ನಿಮ್ಮ ಧರ್ಮಶಾಸ್ತ್ರ ವಚನ. ಗಣಪತಿಗೆ ತುಳಸಿ ಹಾಕಬೇಡಿ ಅಂದ್ರಿ,
ಆಗೋಲ್ಲ ಅಂದ್ರಿ, ಕತೆ ಹೇಳಿದ್ರಿ ಬೇರೆ. ರಾತ್ರಿ ಎಲ್ಲ ರಾಮಾಯಣ ಕತೆ ಕೇಳಿ ಬೆಳಗ್ಗೆ ರಾಮಂಗೂ ಸೀತೆಗೂ ಏನಾಯ್ತು ಅಂತ ಕೇಳಿದಂಗೆ ಆಯ್ತಲ್ರಿ. ಈಗ ನೋಡಿದ್ರೆ ಗಣಪತಿಗೆ ತುಳಸಿನೂ ಏರಿಸ್ಬೋದು, ರುದ್ರದೇವರಿಗೆ ಕೇದಿಗೆನೂ ಏರಿಸ್ಬೋದು ಅಂತ ಹೇಳ್ತಾ ಇದ್ದೀರಿ. ಹೇಗೆ ಗೊತ್ತಾ? ತುಂಬ ವಿಶೇಷವಾಗಿರ್ತಕ್ಕಂಥ ವಿಷಯ ಇದು. ನೋಡಿ, ನೀವು ಗಣಪತಿಗೆ ತುಳಸಿ ಏರಿಸ್ಬೇಕಾ? ಖಂಡಿತ ಏರಿಸಿ. ಮೊದಲು ಆ ತುಳಸಿಯನ್ನು ಶಾಲಗ್ರಾಮಕ್ಕೆ ಏರಿಸಿ ಒಂದು 2 ನಿಮಿಷನಾದ್ರು ಬಿಡಿ, ಬೇಡ, ಸುಮ್ಮನೆ ಮುಟ್ಟಿಸಿ ಶಾಲಗ್ರಾಮಕ್ಕೆ. ಆಮೇಲೆ ಗಣಪತಿಗೆ ತಗೊಂಡು ಹೋಗೋ ಹಾಕಿ. ಕೇದಿಗೆಯನ್ನು ರುದ್ರದೇವರಿಗೆ ಏರಿಸ್ಬೇಕು ಅಂತಿದೆಯಾ? ತಗೊಂಡೋಗಿ ಶಾಲಗ್ರಾಮಕ್ಕೆ ಕೇದಿಗೆಯನ್ನು ಮುಟ್ಟಿಸಿ ಅದನ್ನು ತಗೊಂಡೋಗಿ ರುದ್ರದೇವರಿಗೆ. ಗರಿಕೆ ಹಾರ ಅಮ್ಮನವ್ರಿಗೆ ಹಾಕಬೇಕು ಅಂತಿದೆಯಾ? ಮೊದಲು ಗರಿಕೆಯನ್ನು ಶಾಲಗ್ರಾಮಕ್ಕೆ ಏರಿಸಿ ತಗೊಂಡೋಗಿ ಅದನ್ನು ಅವಳಿಗೆ ಹಾಕಿ. ಹೇಗ್ರಿ ಇದು? ಶಾಲಗ್ರಾಮನ ಮನೇಲಿ ಇಟ್ಕೊಳ್ಳೋ ಹಾಗಿಲ್ವಲ್ಲ. ಯಾಕೆ? ಶಾಲಗ್ರಾಮ ಇಟ್ಕೊಂಡ್ರೆ ತುಂಬ ಮಡಿ ಮಾಡಬೇಕಾಗತ್ತಂತೆ. ಮಡಿ ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳಲ್ವಾ? ಯಾಕಂದ್ರೆ ನಾವು ಯಾವಾಗಲೂ ಮೈಲಿಗೆ ಮಾಡೋರು. ನಮ್ಮನೆ ಶಾಲಿಗ್ರಾಮ ಬೇಡ, ಮೈಲಿಗೆ ಬಿಟ್ಬಿಡಿ. ಬೇಡ ಶಾಲಿಗ್ರಾಮ ಬೇಕಾದ್ರೆ ಬಿಟ್ಬಿಡ್ತೀವಿ. ಬಿಟ್ಕೊಳ್ಳಿ, ಏನು ಪರವಾಗಿಲ್ಲ. ಏನು ಬೇಡವಾದ ಇಟ್ಕೊಂಡಿದ್ರೆ ಬೇಕಾದನ್ನು ಬಿಟ್ಬಿಡಿ. ಸರಿ, ಭಗವಂತ ಅಂದರೆ ಯಾರು? ಶ್ರೀಮನ್ನಾರಾಯಣ ಅಂತ ಹೇಳಿದ್ದೀನಲ್ವ, ಶ್ರೀ ಮಹಾವಿಷ್ಣು ಅಂತ ಹೇಳಿದ್ದೀನಲ್ಲ, ಶ್ರೀಕೃಷ್ಣ ಅಂತ ಹೇಳಿದ್ದೀನಲ್ವ, ಅವನೊಂದು ಪ್ರತಿಮೆ ಇಟ್ಕೊಳ್ಳಿ ಮನೇಲಿ. ದೇವರನ್ನ ಇಟ್ಕೊಳ್ಳಿ, ಏನಾಗಲ್ಲ, ಒಳ್ಳೆಯದಾಗುತ್ತೆ. ಆ ಪ್ರತಿಮೆಗೆ, ವಿಷ್ಣುವಿನ ಪ್ರತಿಮೆಗೆ, ಶ್ರೀಕೃಷ್ಣನ ಪ್ರತಿಮೆಗೆ, ಶ್ರೀರಾಮಚಂದ್ರನ ಪ್ರತಿಮೆಗೆ, ದಶಾವತಾರದ ಯಾವುದೇ ಪ್ರತಿಮೆಗಳಿರಲಿ ಅಥವಾ ಫೋಟೋ ಇರಲಿ, ಅದಕ್ಕೆ ತುಳಸಿ ಹಾರವನ್ನು ಮುಟ್ಟಿಸಿ ನಂತರ ಗಣಪತಿಗೂ ಹಾಕ್ಬೋದು, ಬ್ರಹ್ಮಂಗೂ ಹಾಕ್ಬೋದು, ಯಾರಿಗೆ ಬೇಕಲ್ವ. ಕೇದಿಗೆನ ಈಶ್ವರಂಗೆ ಹಾಕಬೇಕಾಗಿದೆಯಾ? ರಾಮದೇವ್ರ ಫೋಟೋ ಕೊಡಿಸಿ ಹಾಕಿ, ಯಾರಿಗೆ ಬೇಕಾದ್ರೆ ಅವರ ಪ್ರೀತಿಯಿಂದ ಸ್ವೀಕಾರವನ್ನ ಮಾಡ್ತಾರೆ. ಭಗವಂತನಿಗೆ ಏರಿಸಿದ ತುಳಸಿಯನ್ನು ಗಣಪತಿ ಸಂತೋಷದಿಂದ ತೆಕ್ಕೊಳ್ತಾನೆ. ಭಗವಂತನಿಗೆ ಏರಿಸಿದಂಥ ಕೇದಿಗೆನ ರುದ್ರ ದೇವರು ಸಂತೋಷವಾಗಿ ತೆಕ್ಕೊಳ್ತಾರೆ. ಭಗವಂತನಿಗೆ ಏರಿಸಿರ್ತಕ್ಕಂಥ ಸಂಪಿಗೆಯನ್ನು ಚತುರ್ಮುಖ ಬ್ರಹ್ಮದೇವರು ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಯದ್ಯಪಿ ಗಣಪತಿಗೆ ತುಳಸಿ ಆಗೋಲ್ಲ, ರುದ್ರನ ಕಥೆಯ ಪ್ರಕಾರ ರುದ್ರದೇವರಿಗೆ ಕೇದಿಗೆ ಆಗೋಲ್ಲ, ಬ್ರಹ್ಮನ ಕಥೆಯ ಪ್ರಕಾರ ಬ್ರಹ್ಮನಿಗೆ ಸಂಪಿಗೆ ಆಗೋಲ್ಲ. ಎಲ್ಲ ದೇವತೆಗಳು ತಮಗೆ ನಿಷಿದ್ಧವಾಗಿರ್ತಕ್ಕಂಥ ಪುಷ್ಪವಾಗಿದ್ದರೂ ದೇವರ ಪ್ರಸಾದವಾಗಿ ಬಂದಾಗ ಸ್ವೀಕರಿಸ್ತಾರೆ. ನಮಗೆ ಗಣಪತಿಗೆ ತುಳಸಿ ಹಾಕಬೇಕು ಅಂತ ಅಂದಾಗ ದೇವರಿಗೆ ಆ ಕಥೆಯಲ್ಲಿ ಬೇಡ ಅಂತ ಬರುತ್ತೆ. ಆದರೆ ದೇವರಿಗೆ ಹಾಕಬೇಕು ಅಂದಾಗ, ಆ ಗಣಪತಿಗೆ ಹಾಕಬೇಕು ಅಂದಾಗ ಅದನ್ನು ನಾವು ಭಗವಂತನಿಗೆ ಏರಿಸಬೇಕು. ನೋಡಿ, ಗಣಪತಿ ಪೂಜೆ ಅಂತ ಮಾಡುವಾಗ ಅಂಗಪೂಜೆ ಮತ್ತು ಅದರೆಲ್ಲ ಬರುತ್ತೆ. ಅಂಗಪೂಜೆ ಪತ್ರಂ ಪೂಜಿಗಾಮಿ, ತುಳಸಿ ಪತ್ರಂ ಸಮರ್ಪಯಾಮಿ, ಅಘನಾಶ ಪತ್ರಂ ಸಮರ್ಪಯಾಮಿ, ಬಿಲ್ವಪತ್ರಂ ಸಮರ್ಪಯಾಮಿ. ಗಣಪತಿ ಪೂಜೆಯಲ್ಲಿ ತುಳಸಿ ಪತ್ರಂ ಸಮರ್ಪಯಾಮಿ ಅಂತ ಬರುತ್ತೆ ನೋಡಿ. ಕಲ್ಪೋಕ್ತ ಪೂಜೆಗಳು ಅಂತಿದೆ ಸತ್ಯನಾರಾಯಣ ಪೂಜೆಯಲ್ಲಿ. ಅಲ್ಲಿ ಅಂಗ ಪೂಜೆ ಅಂದರೆ 1, 2, 3 ಇವಕ್ಕೆಲ್ಲ ಪೂಜೆ ಮಾಡೋದು. ನಯನಂ ಪೂಜಿಗಾಮಿ, ಪಾದೋ ಪೂಜಿಗಾಮಿ, ವಿಠಪತ್ರಂ ಪೂಜಿಗಾಮಿ, ಕಲ್ಹಾರ ಪತ್ರಂ ಪೂಜಿಗಾಮಿ, ಕದಿಕಾಪತ್ರಂ ಪೂಜಿಗಾಮಿ, ಕರ್ಣಿಕಾರ ಪತ್ರಂ ಪೂಜಿಗಾಮಿ, ವಿಷ್ಣುಕ್ರಾಂತ ಪತ್ರಂ ಪೂಜಿಗಾಮಿ, ಹಾಗೆ ಬಿಲ್ವಪತ್ರಂ ಪೂಜಿಗಾಮಿ, ಹಾಗೆ ತುಳಸಿ ಪತ್ರಂ ಪೂಜಿಗಾಮಿ. ಎಲ್ಲ ಈಗ ಕೇದಾರ್ ಗೌರಿ ವ್ರತ ಇರಲಿ, ಗಣಪತಿ ವ್ರತ ಇರಲಿ, ಸತ್ಯನಾರಾಯಣ ವ್ರತ ಇರಲಿ, ಅಥವಾ ಏನೇನು ವ್ರತ, ಈಗ ವೈಭವ ಲಕ್ಷ್ಮಿ ವ್ರತ ಅಂತ ಒಂದು ಎಕ್ಸ್ಟ್ರಾ ಬಂದಿದೆ ಅಲ್ರಿ. ಲಕ್ಷ್ಮಿನೇ ವೈಭವ ಲಕ್ಷ್ಮಿ ಏನ್ರಿ? ಮತ್ತೆ ಶ್ರೀ ಅಂದ್ರೇನೆ ಲಕ್ಷ್ಮಿ. ಮತ್ತೆ ಶ್ರೀ ಲಕ್ಷ್ಮಿ ಏನ್ರಿ? ನಮ್ಮನೆಗೆ ಹೆಸರು ಶ್ರೀ ಲಕ್ಷ್ಮಿ ಹುಟ್ಟಿದಾಳೆ, ತಲಕಾಯಿ ಬಜ್ಜಿ. ಶ್ರೀ ಅಂದ್ರೇನೆ ಲಕ್ಷ್ಮಿ. ಶ್ರೀ ಲಕ್ಷ್ಮಿ ಹೇಗಿರುತ್ತೆ ಗೊತ್ತಾ? ಈ ಸಂಡಿಗೆ ತಗೊಂಡೋಗಿ ರೂಫ್ ಮೇಲೆ ಒಣಗಿಸ್ಕೊಂಬ ಅಂತ ಹೇಳಿದಂಗೆ ಆಗುತ್ತೆ. ಅಲ್ಲಿ ರೂಫ್ ಅಂದ್ರೆ ಏನು? ಅದು ಮೇಲಿರುತ್ತಾ ಕೆಳಗಿರುತ್ತಾ? ರೂಫ್ ಅಂದ್ರು ರೂಫ್ ಮೇಲೆ ಹಾಕೋ ಸಂಡಿಗೆ ಒಣಗುತ್ತೆ ಅಂದ್ರೆ ಮುಗಿದೋಯ್ತು. ರೂಫ್ ಮೇಲೆ ಹಾಕೋ ಸಂಡಿಗೆ ಒಣಗತ್ತೆ ಅಂತ. ರೂಫ್ ಅಂದ್ರು ಒಂದೇ, ಮೇಲೆ ಅಂದ್ರು ಒಂದೇ ಒಂದು ಮಾತು ಹೇಳಿ, ಮೇಲು ತಗೊಂಡೋಗಿ ಒಣಗಿಸ್ಕೊಂಬ ಅಂತ ಹೇಳಿ, ಇಲ್ಲ ರೂಫ್ ಮೇಲೆ ಅಲ್ವಾ? ಇನ್ನು ಕೇಳ್ತಾರೆ ಕಾಫಿಗೆ ಹಾಲು ಹಾಕಿದೇನೋ ಅಂತಾರೆ. ಅಲ್ರಿ, ಕಾಫಿಗೆ ಹಾಲು ಹಾಕಿದ್ರೆ ಕಾಫಿ ಹೆಂಗಾಗತ್ರಿ? ಹಾಲಿಗೆ ನೀರು ಹಾಕಿದೇನೋ ಅಂದ್ರೆ ಪರವಾಗಿಲ್ಲ, ಕಾಫಿಗೆ ಹಾಲು ಹಾಕಿದೇನೋ ಅಂದ್
ಹಾಲು ಹಾಕಿದ ಕಾಫಿ ಮಾಡಕ್ಕೆ ಬರುತ್ತಾ? ಅದಕ್ಕೆ ಮುಂಚೆ ಡಿಕಾಕ್ಷನ್ ಅಂತ ಹೇಳ್ತಾರೆ ಅಷ್ಟೇ. ಕಾಫಿಗೆ ಹಾಲು ಹಾಕಿದೇನೋ ಅನ್ಬಾರ್ದು. ಓ ಹಿಂಗಿರ್ಬೋದೇನೋ, ತುಂಬ ಸ್ಟ್ರಾಂಗ್ ಆಗಿದ್ದಾಗ ಮೇಲೆ ಹಾಲು ಹಾಕ್ಬೋದು, ಕಾಫಿಗೆ ಹಾಲು ಹಾಕಿದೇನೋ. ಇವೆಲ್ಲ ಒಂಥರ ವಿಚಿತ್ರವಾಗಿರ್ತಕ್ಕಂಥ ಶಬ್ದಗಳಿವೆಲ್ಲ. ಇವನಿಗೆ ಹಾಗೆ ಇದು ಕೆಲವು ಕೇಳ್ತಾರೆ, ಏನಂದರೆ ಪೆನ್ ಬೇಕಾಗಿತ್ತು ಅಂತ ಕೇಳ್ತೀವಿ ನಾವು, ಬರೆಯೋಕಾ ಅಂತ ಕೇಳ್ತಾರೆ. ನನಗೆ ತಲೆ ಕೆಟ್ಟೋಯ್ತು, ಚೀಪಾಗಿ ಕೇಳ್ಬಿಟ್ಟೆ. ಅಲ್ರಿ ಪೆನ್ ಕೇಳಿದ ಮೇಲೆ ಬರೆಯೋದಕ್ಕೆ ತಾನೇ. ಪೆನ್ ಬೇಕು, ಸ್ವಲ್ಪ ಪೆನ್ ಕೊಡ್ತೀರಾ? ಯಾಕೆ ಬರೆಯೋಕ್ಕ? ಇಲ್ಲ ಚೀಪೋಕೆ. ಹೀಗೆ ಏನೇನೇನೇನೋ ವಿಚಿತ್ರ. ಇಲ್ವ ಅಡುಗೆ ಮನೇಲಿ ಊಟಕ್ಕೆ ಕೂತಿರ್ತೀವಿ, ನೋಡ್ತಾರೆ ಹಿಂಗೆ ಬಂದು ಊಟ ಬಾಯಲ್ಲಿ ಕೈ ಹೋಗಿ ಹೊರಗೆ ಬಂದಿದ್ದಾರೆ, ಊಟ ಮಾಡ್ತಿದ್ದೀರಾ? ಊಟ ಮಾಡ್ತಿದ್ದೀರಾ? ನಮ್ಮ ಊಟ ಆದ್ಮೇಲೆ ಮುಂದಿನ ಜನ ಮಾಡ್ತೀವಿ ಅದೊಂದು ಹೇಳೋಕ್ಕಾಗತ್ತೆ. ಹೀಗೆ ಅನೇಕ ಹುಚ್ಚುಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಸುಜಯ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನು ಅಷ್ಟೇ ಹಾಗೆ, ಏನು ಅಪ್ಪಾಜಿ ಏನು ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇರ್ತೀವೋ ಅದನ್ನೇ ಹೇಳ್ತಾನೆ. ಬಟ್ಟೆ ಹಾಕತ್ತಿದ್ದೀರಾ? ಹಾಕತ್ತೀವಿ. ಬಟನ್ಸ್ ಹಾಕತ್ತಿದ್ದೀರಾ? ಅದೇನು ಇದು ಈ ಕ್ರಿಕೆಟಿಂದ ಏನೋ ಕೊಡ್ತಾರಲ್ರಿ ಕಾಮೆಂಟ್ರಿ, ಆ ಥರದ ಇದು, ಆ ಥರ ಅಲ್ಲ, ಅವೆಲ್ಲ ಉಪಯೋಗ ಇಲ್ಲ. ಹೀಗೆ ಭಗವಂತನಿಗೆ ಏರಿಸಿರ್ತಕ್ಕಂಥ ಪತ್ರ, ಪುಷ್ಪ, ಫಲ ಮುಂದೆ ಎಲ್ಲವನ್ನೂ ಕೂಡ ನಾವು ಏರಿಸ್ಬೋದು. ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ನಮಗೆ ಯಾರನ್ನ ಒಬ್ಬನ ಕಂಡ್ರೆ ಆಗೋಲ್ಲ ಅಂತ ಇಟ್ಕೊಳ್ಳಿ, ಅವ್ನ ಕಂಡ್ರೆ ನನಗಾಗಲ್ಲ, ಅಥವಾ ಅವ್ನ ಕಂಡ್ರೆ ನನಗಾಗ್ಬೋದು, ಅವನಿಗೆ ನನ್ನ ಕಂಡ್ರೆ ಆಗೋಲ್ಲ. ಅದೇನೋ ಗೊತ್ತಿಲ್ಲ, ವಿಪರೀತ. ಒಬ್ರಿಗೊಬ್ರು ಕಂಡ್ರೆ ಆಗೋದೇ ಇಲ್ಲ, ಮಾತಾಡೋಲ್ಲ. ಅವ್ನ ಮುಖ ಬಂದರೆ ನನ್ನ ಮುಖ ಹಿಂಗ್ತಿರೋದು, ನನ್ನ ಮುಖ ಬಂದರೆ ಅವ್ನ ಮುಖ ಹಿಂಗ್ತಿರೋದು. ಸರಿ, ನಾನು ಯಾವಾಗಲೂ ಉಡುಪಿ ಕಥೆನೇ ಯಾಕೆ ಹೇಳ್ತೀನಿ ಅಂದರೆ, ಉಡುಪಿಯಲ್ಲೇ ನಾವು ಇದ್ದದ್ರಿಂದ ತುಂಬ ವರ್ಷಗಳ ಕಾಲ ಮುದ್ದು ಮಧ್ವ ಸರೋವರ ಸ್ನಾನ, ಮುದ್ದು ಕೃಷ್ಣನ ದರ್ಶನ ಇಷ್ಟೇ ಮಾಡ್ಕೊಂಡಿದ್ದವ್ರು ನಾವು. ಮತ್ತು ಅಲ್ಲಿದೆ ಜಾಸ್ತಿ ನೆನಪು. ಈಗ ನಾವು ಪರ್ಯಾಯ ಶ್ರೀಗಳವರ ಕೈಯಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ. ನಾನು ಪರ್ಯಾಯ ಶ್ರೀಗಳಂದ್ರೇನು? ಶ್ರೀಕೃಷ್ಣನಿಗೆ ಪೂಜೆ ಮಾಡುವಂಥ ಪಟ್ಟಾಧೀಶರು ಪರ್ಯಾಯ ಶ್ರೀಗಳು. ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ, ದೊಡ್ಡ ವ್ಯಕ್ತಿಗಳು. ಅವ್ರ ಕೈಯಲ್ಲಿ ನಾನಿದ್ದೆ ಅಂತ ಇಟ್ಕೊಳ್ಳಿ. ಅವ್ರೇನು ಮಾಡ್ತಾರೆ? ಬಾಯಿಲೆ ಅಂತ ಕರಿತಾರ. ಬಾಯಿಲೆ ಹೋಗಿ ಆ ವೇದವ್ಯಾಸಾಚಾರ ಕರ್ಕೊಂಬರ್ಚೂರು. ತಕ್ಷಣ ಯೋಚನೆ ಮಾಡಂಗಿಲ್ಲ, ಹೋ ಸ್ವಾಮಿ ಅನ್ಬೇಕು. ಈ ಪೋತು ಆ ವೇದವ್ಯಾಸಾಚಾರ ಒಳ್ತಂಬಲ್ಲ ಮಾರಾಯ, ಆವು ಸ್ವಾಮಿ ಅನ್ಬೇಕು. ಹಾವು ಸ್ವಾಮಿ ಅಲ್ಲ, ಆವು ಸ್ವಾಮಿ ಅನ್ಬೇಕು. ಕೆಲವು ಆವನಿಗೆ ಹಾವಂತಾರೆ. ಅಲ್ಲೊಬ್ರು ಮೈಸೂರು ಗೀತಾ ಅಂತ ಇದ್ದಾರೆ. ಅವರು ಯಾವ ಏರಿಯಾದಲ್ಲಿದ್ದಾರೆ ಅಂತ ಹೇಳಲ್ಲ. ಅವರು ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಎಲ್ಲ ವಸ್ತ್ರಗಳನ್ನು ಹೊಲಿತಾರೆ, ತುಂಬ ಚೆನ್ನಾಗಿ ಹೊಲಿತಾರೆ. ಅವರು ಹಕ್ಕಿನ ಬದಲು ಅಕ್ಕಿ ಅಂತಾರೆ. ನಮ್ಮಲ್ಲಿ ಅನ್ನಕ್ಕೆ ಅಕ್ಕಿ ಹಾಕಿದ್ವಿ ಅಂತ, ಅನ್ನಕ್ಕೆ ಹಕ್ಕಿ ಹಾಕಿದ್ವಿ ಅಂತ, ಥೊತ್ತು ಅದು ಹೆಂಗೆ ತಿನ್ನಕ್ಕಾಗುತ್ತೆ? ಅನ್ನಕ್ಕೆ ಹಕ್ಕಿ ಹಾಕಿದ್ರೆ ಹಾಗೆಲ್ಲ ಹೇಳ್ಬಾರ್ದು. ಹೀಗೆ ಅವರು ಹೇಳ್ತಾರೆ, ಕರ್ಕೊಂಬ ವೇದವ್ಯಾಸಾಚಾರ್ಯನ. ಆಯ್ ಸ್ವಾಮಿ. ಹೊರಗೆ ಬಂದ್ರೆ ಚಿಂತೆ ಮಾಡೋದು, ಏನಪ್ಪ ಇದು, ಅವ್ನ ಕಂಡ್ರೆ ನನಗಾಗೋಲ್ಲ, ನನ್ನ ಕಂಡ್ರೆ ಅವ್ರಿಗಾಗೋಲ್ಲ. ನಿಂತ್ಕೊಳ್ಳೋ ಹಾಗೆ ಇಲ್ಲ, ಕರಿಬೇಕು ಹೋಗಿ, ವೇದವ್ಯಾಸಾಚಾರ್ಯ ನೀ ಯಾಕೆ ಬಂದೆ ನಂಗೆ ಕರೆದೆ ಅಂತ ಅವನು ಹೇಳೋಂಗಿಲ್ಲ. ಏನು ಅನ್ಬೇಕು ಅವನು? ಏನೋ ಸ್ವಾಮಿಗಳು ಕರೀತಾ ಇದ್ದಾರೆ, ಸರಿ ಆಯ್ತು. ನೋಡಿ, ನನಗೆ ಅವನ ಕಂಡ್ರೆ ಆಗೋಲ್ಲ, ಅವನ ಕಂಡ್ರೆ ನನಗಾಗೋಲ್ಲ. ಆದರೆ ಪರ್ಯಾಯ ಶ್ರೀಗಳವರ ಅನ್ನ ಉಂಡಿದ್ದೀವಿ, ಅಲ್ಲೇ ನಮ್ಮ ಮೈಯಲ್ಲಿ ರಕ್ತ ಆಗಿರೋದು, ನಾವು ಬೆಳೆದಿರೋದೆಲ್ಲ ಅವರು ನಮಗೆ ಆಜ್ಞೆ ಮಾಡಿದಾಗ ಅವನ ಕಂಡ್ರೆ ನಂಗೆ ಆಗಲ್ಲ ಸ್ವಾಮಿ ಅಂತ ಹೇಳೋಕ್ಕಾಗತ್ತಾ? ಸೀದಾ ಹೋಗಿ ಅವನನ್ನು ಕರ್ಕೊಂಡು ಬರ್ತೇವ? ಇಲ್ಲ. ನಾವು ಕರೆದ ತಕ್ಷಣ ನಾನು ಬರೋಲ್ಲ ಅಂತ ಅವನು ಹೇಳ್ತಾನ, ಅವನು ಬಂದೇ ಬಿಡುತ್ತಾನೆ. ಆದ್ರಿಂದಲೇ ಭಗವಂತನಿಗೆ, ಗಣಪತಿಗೆ ತುಳಸಿನ ಕಂಡ್ರೆ ಆಗೋಲ್ಲ, ರುದ್ರದೇವರಿಗೆ ಕೇದಿನ ಕಂಡ್ರೆ ಆಗೋಲ್ಲ, ಶತ್ರುಮುಖ ಬ್ರಹ್ಮದೇವರಿಗೆ ಸಂಪಿಗೆ ಕಂಡ್ರೆ ಆಗೋಲ್ಲ ಅಂತ ಹೇಳೋ ಹಾಗೇ ಇಲ್ಲ. ಭಗವಂತ ಸ್ವೀಕಾರ ಮಾಡಿ ಕೊಟ್ಟಂತಹ ಪತ್ರವನ್ನ, ಪುಷ್ಪವನ್ನ, ಫಲವನ್ನ, ತೋಯವನ್ನ, ನೀರನ್ನ ಮುಕ್ಕೋಟಿ ದೇವತೆಗಳು ಕಣ್ಮುಚ್ಚಿ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ಬೋದು ನಿಮಗೆ. ಸಿಹಿ ತಿಂದರೆ ಆಗೋಲ್ಲ, ಸತ್ಯನಾರಾಯಣ ಪ್ರಸಾದಕ್ಕೆ ಹೋಗಿ. ಕಥೆಯಲ್ಲಿ ಹೇಳ್ತಾರೆ, ಯಾರು ಸತ್ಯನಾರಾಯಣ ಪ್ರಸಾದ ಬಿಟ್ಟಿದ್ದಾರೋ ಅವನ ಗಂಡನ ಹಡಗೆ ಒಳಗೋಯ್ತು, ಇವನ್ ತಲೆ ಮೇಲೆ ಜುಟ್ಟೆ ಬಿದ್ದೋಯ್ತು, ಭಯ, ಢಗ್ ಧಗ್ 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 ಧಗ್. ಆ ಪುರೋಹಿತರು ಬರ್ತಾರೆ ಸತ್ಯನಾರಾಯಣ ಪ್ರಸಾದ ಇಟ್ಕೊಂಡು, ಇಷ್ಟಪ್ಪ ಉಂಡೆ ಇಟ್ಕೊಂಡು. ಸ್ವಾಮಿ ನನಗೆ
ಓದ್ಯದಲ್ಲಿ ಭಾಳ ಸಕ್ಕರೆ ಫ್ಯಾಕ್ಟ್ರಿ ಇಟ್ಟಿದ್ದೆ, 100 ಜನಕ್ಕೆ ಸಕ್ಕರೆ ದಾನ ಮಾಡಿದ್ದೀನಿ, ಮೈ ತುಂಬ ಸಕ್ಕರೆ ಇದೆ, ಏನು ಮಾಡಲಿ ಅಂತ ಹೇಳ್ತೀರಾ? ಅವ್ನು ಕೊಟ್ಟಿರೋ ಸತ್ಯನಾರಾಯಣ ಪ್ರಸಾದ ಬಾಯಿ ಮುಚ್ಕೊಂಡು ಕೈಯಲ್ಲಿ ಇಟ್ಕೋತೀರ. ನಿಮಗೆ ತಿನ್ನೋ ಆಸೆ, ನೀವು ಸತ್ತರೆ ನಿಮ್ಮ ಹೆಂಡತಿಗೆ ಅಲಂಕಾರದ ಆಸೆ, ಅವಳೇನು ಮಾಡ್ತಾಳೆ, ತಕ್ಷಣ ಸತ್ಯನಾರಾಯಣ ಪ್ರಸಾದ ಕೈ ಹಾಕ್ತಾಳೆ, ತಗೊಂಡು ಒಂದಿಷ್ಟೇ ಸತ್ಯನಾರಾಯಣ ಪ್ರಸಾದ ನಿಮಗೆ ಕೊಡ್ತಾಳೆ. ತಿಂತೀರಾ ಇಲ್ವ? ಹಾಗೆ ಇಷ್ಟ ಇಲ್ಲದಿದ್ದರೋ ಭಗವಂತನ ಪ್ರಸಾದವೆಂದು ಮಾಮೂಲಿ ಮನುಷ್ಯರೇ ಹೇಗೆ ಸ್ವೀಕಾರ ಮಾಡ್ತಾರೋ ಹಾಗೆ ಭಗವಂತನ ಪ್ರಸಾದವನ್ನು ಸ್ವೀಕರಿಸಲೇಬೇಕಾಗ್ತದೆ ಎನ್ನುವುದನ್ನು ಇದರಲ್ಲಿ ನಿರ್ದೇಶನ ಮಾಡಿದ್ದಾರೆ. ಇಂತಹ ಸುಂದರವಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯ ನಾರಾಯಣರ ಕಥೆ ಲಕ್ಷ್ಮೀ ಶೋಭನದಲ್ಲಿ ಬಹು ಅತ್ಯದ್ಭುತವಾಗಿ ಬರತಕ್ಕಂಥ ವಿಚಾರಗಳು. ದಯವಿಟ್ಟು ಶಬ್ದ ಹಾಕಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಚಾನಲನ್ನು ಕನಿಷ್ಠ ಪಕ್ಷ 10 ಜನಕ್ಕೆ, ಯಾಕೆ 10 ಅಂದರೆ ಅದು ಪೂರ್ಣ ಸಂಖ್ಯೆ, ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಮತ್ತು ಆಲ್ ಬಟನನ್ನು ಒತ್ತಿ, ಅದಕ್ಕೆ ನಿತ್ಯವೂ ಕಮೆಂಟ್ ಕೊಡಿ, ಅದಕ್ಕೆ ಲೈಕ್ ಮಾಡಿ. 10 ಜನಕ್ಕೆ ನೀವು ಪ್ರಸಾದ ಹಂಚಿದ್ರೆ ಏನು ಪುಣ್ಯ ಬರುತ್ತೆ, ಹಾಗೆ ನೀವು ಹೋಮ ಮಾಡೋದು ಬೇಡ, ಯಜ್ಞ ಮಾಡೋದು ಬೇಡ, ಯಾಗ ಮಾಡೋದು ಬೇಡ. ಇಂಥ ಜ್ಞಾನ ಯಜ್ಞದ ಪ್ರಸಾರವನ್ನು ನೀವು ಎಲ್ಲರಲ್ಲೂ ವಿಸ್ತರಿಸ್ತಾ ಹೋದರೆ ನಿಮಗೆ ಖಂಡಿತ ಲಕ್ಷ್ಮೀ ದೇವಿಯ ಅನುಗ್ರಹ ಆಗೇ ಆಗುತ್ತೆ. ಸ್ವಾಮಿ, ನಿಮ್ಮನ್ನು ಕಂಡ್ರೆ ಎಷ್ಟೋ ಜನಕ್ಕಾಗೋಲ್ಲ, ಅವ್ರಿಗೆ ಸಬ್ಸ್ಕ್ರೈಬ್ ಇಷ್ಟ ಇಲ್ಲ, ಏನು ಮಾಡೋದು? ಇಲ್ಲ, ನೀವು ಮಾಡಿ, ದಯವಿಟ್ಟು ಮಾಡಿ. ಅವ್ರಿಗೆ ಇಷ್ಟ ಇಲ್ಲದೆ ಇದ್ದರೂ ನನ್ನ ಮೇಲಿನ ದುರಾಗ್ರಹದಿಂದಲಾದರೂ ಕೋಪದಿಂದಲೂ ಒಂದು 2 ನಿಮಿಷ ನೋಡ್ತಾರೆ. ಆಗ ನನ್ನ ಮುಖ ಅವ್ರ ಕಣ್ಣು ಮುಂದೆ ಬರಲ್ಲ, ಭಗವಂತ ಸನ್ಮುಖನಾಗಿ ಅವ್ರ ಕಣ್ಣು ಮುಂದೆ ನಿಂತ್ಕೋತಾನೆ. ಶೋಭಾನೆ